ಪ್ರಶ್ನೆ ಏನಿಲ್ಲ. ಇದಕ್ಕೆ ಸಂಬಂಧಪಟ್ಟಿರೋ ಅಧಿಕಾರಿಗಳು ಬರಲಿ, ನಮ್ಮೂರವ್ರ ಹತ್ರ ಎಲ್ಲ ಚರ್ಚೆ ಮಾಡಲಿ. ಈಗಿನ ಪರಿಸ್ಥಿತಿ ಹೆಂಗೆ, ಈಗ ನಮಗೆ ಯಾರು ನೋಟಿಸು ಕೊಟ್ಟಿಲ್ಲ, ನಮ್ಮನ್ನು ಯಾವ ಸಭೆಗೂ ಕರೆದಿಲ್ಲ. ಕೂತಿ ಎಲ್ಲ ಊರವ್ರನ್ನ ಕರೆದು ಈ ಥರ ಇದೆ ಹಿಂಗೆ ಅಂತ ಅವ್ರವ್ರು ಡಿಸೈಡ್ ಮಾಡಿಬಿಟ್ರೆ ನಾವೇನಕ್ಕೆ ಸರ್ ಇರೋದು? ಯಾಕೆ ನಾವು ಓಟ್ ಹಾಕಲ್ವಾ? ನಮ್ಗೆ ಅಧಿಕಾರ ಇಲ್ವಾ? ಏನು ಇಲ್ಲದೆ ಯಾಕೆ ನೀವೇ ಮಾಡ್ಕೊಂಡಂಗಿದ್ರೆ ನಮ್ದೇನಕ್ಕೆ? ನಮ್ಮ ಜಾಗನೇ ಬೇಕಾಗಿತ್ತ ನಿಮಗೆ ಬಡವ್ರದ್ದು? ಕರಿ ಆಯ್ತು, ಇಲ್ಲೇ ಕರೀರಿ. ನಾವು ಅದೇ ಹೇಳ್ತಾ ಇದೀವಿ, ಇಲ್ಲೇ ಬನ್ನಿ. ನಿಮ್ಗೆ ಯಾರ್ಯಾರು ನಿಮಗೆ ಲೆಟರ್ ರೇಡ್ಗಳು ಕೊಟ್ಟಿದ್ದಾರೆ, ನೋಟಿಫಿಕೇಶನ್ಗಳು ಕೊಟ್ಟಿದ್ದಾರೆ ಅಕ್ವೈರ್ ಮಾಡೋದಕ್ಕೆ, ಅವ್ರನ್ನೆಲ್ಲ ಕರೆಸಿ ಒಂದು ಸಭೆ ಮಾಡಿ ಅಂತೇಳಿ ಶಾಂತಿ ಸಭೆ ಮಾಡಬೇಕು ಅಂತ ಕೇಳ್ತಾ ಇದ್ದೀವಿ ಸರ್. ಇದೇ ಪೊಸಿಷನ್ ಅಲ್ಲಿ ಬೇರೆ ಏನಿಲ್ಲ. ಇನ್ನ ಸ್ವಲ್ಪ ಹಿಂದೆ ಬಂದ್ರೆ ತೆಗಿತಾ ಇಲ್ಲ ಅವರು. ಇದನ್ನು ರೆಕಾರ್ಡ್ ಮಾಡ್ಕೊಳ್ಳಿ. ACF ಅವ್ರಿಗೆ ಇಂಥ ತುರ್ತು ಪರಿಸ್ಥಿತಿಯಲ್ಲಿ ನಾವು ಕಾರ್ಯ ಮಾಡ್ತಾ ಇದೀವಿ. ಮಾಧ್ಯಮದವರು ಕರೆ ಮಾಡ್ತಾ ಇದ್ರು ಕೂಡ ತೆಗಿತಾ ಇಲ್ಲ. ಅವ್ರು ಬಿಸಿ ಇರ್ಬೋದು, ಕೆಲಸಗಳಿರ್ತವೆ, ನಾವು ಒಪ್ಕೊಳ್ತೀವಿ. ಆದರೆ ಇಂಥ ಸೂಕ್ಷ್ಮವಾದಂಥ ಘಟನೆ ನಡೆಯುವಾಗ ಇಂಥ ಸಂದರ್ಭದಲ್ಲಿ ಅಟೆಂಡ್ ಮಾಡೋ ಥರ ಅವರು ಸ್ಟಾಫ್ ಇರಬೇಕು. ಹೋಗಿರ್ಬೇಕು. ಹಿಂಗೆ ನಾವೆಲ್ಲ ವಿಧಾನಸೌಧ ಹತ್ರ ಇರೋ ಮೀಡಿಯಾಗೆ ಗಮನಕ್ಕೆ ಬಂದಿದೆ ಅಂದ್ರೆ ಇಲ್ಲಿರುವ ಸ್ಥಳೀಯ ಅಧಿಕಾರಿಗಳಿಗೆ ಯಾರು ಬರಲ್ಲ. ಸರಿ ಆಯ್ತು, ಮಹಿಳೆಯರು ನೀವ್ ಹೇಳಿ. ಈಗ ಒಂದು ಕಾಲದಲ್ಲಿ ಉಳುವ ಒಂದೇ ಭೂಮಿ ಅಂತ ಆಗಿತ್ತು. ಒಂದು ಕಡೆ ಒಂದು 11 ವರ್ಷದ ಮೇಲಿದ್ರೆ ಆ ಜಾಗಗಳು ಅವ್ರದೇ ಅಂತಾನೆ ಆಗಿತ್ತು. ಸರ್ಕಾರದ ನೀತಿ ನಿಯಮಗಳಿದೆ. ಒಂದು ನೀವೇನೇ ಫ್ಯಾಕ್ಟ್ರಿ ಕಟ್ಕೊಂಡು ರಿಯಲ್ ಎಸ್ಟೇಟ್ ಮಾಡಿ ಇಲ್ಲಿ ಅನೇರ್ ಮೇಲೆ ಸೃಷ್ಟಿ ಮಾಡ್ತಾ ಇದ್ರೆ ಹೌದಪ್ಪ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಅಕ್ವೈರ್ ಮಾಡ್ಕೋಬೇಕು ಅಂತ. ನೀವು ಇಲ್ಲಿ ಇರ್ತಕ್ಕಂಥವ್ರು ಕಾಡು ರಕ್ಷಣೆ ಮಾಡಿಕೊಂಡು ಇಲ್ಲಿನ ಪರಿಸರನ ಕಾಪಾಡ್ಕೊಂಡಿದ್ದೀವಿ ತಾನೆ. ನಾವು ಅನಾಥರೇಟೆಡ್ ಬಂದಿರೋರಲ್ಲ ಸರ್. ನಮ್ಮನ್ನು ಎಲ್ಲ ಊರುಗಳಿಂದ ಕರ್ಕೊಂಡ್ಬಂದು ಒಂದು DC ಫೌಂಡರ್ ಮಾಡಿರೋ ಊರು ಸರ್. DC ಲಿಂಗಯ್ಯ ಅನ್ನೋರು ಎಲ್ಲ ಕಡೆ ಬಡವನ್ನೆಲ್ಲ ಕರ್ಕೊಂಡ್ಬಂದು SC-ಗಳನ್ನ, ಜಾನಮರಿಗಳನ್ನ, ಈ ಕುಟುಂಬಗಳನ್ನೆಲ್ಲ ಕರ್ಕೊಂಡ್ಬಂದು 120 ಜನ ಸೇರೋರು ಸರ್. ಅಲೆಮರೆ ಗಿರಿಬೇಡಿ ನೆಲೆ ಊರಿ ಅಂತ ಹೇಳಿ ಅವರು ಲಿಂಗಯ್ಯನವರು ಮಾಡಿದ್ರು. 120 ಜನ ಸೇರೋರು ಸರ್. ಸೇರೋರು ಮಾಡಿ ಜಾಗ ಕೊಟ್ಬಿಟ್ಟು ಸೊಸೈಟಿ ಮಾಡಿ, ಸೊಸೈಟಿಯಿಂದ ಸಾಗುವಳಿಗಾರ ಜಾಗ ಕೊಟ್ಟು ಮನೆಯಲ್ಲೂ ಕೂಡ 45 ಮನೆ ಕೊಟ್ಟು ನಮ್ಮನ್ನ ಇಲ್ಲಿ ಕೂರಿಸಿರೋದು ಸರ್. ನಾವು ಅನಾಥರೇಟೆಡ್ ಬಂದಿರೋರಲ್ಲ. ನಾವು 70-80 ವರ್ಷದಿಂದ ಇಲ್ಲಿ ಇವರು ಸರ್ಕಾರದವರು ನಮ್ಗೆ ಜಾಗ ಕೊಟ್ಟಿರೋರು. ಇವಾಗ ಕೊಟ್ಟಿರೋದು ಯಾರು, ಕಿತ್ಕೊಳ್ಳೋಕೆ ಯಾರು ಬರೋದು? ಒಂದ್ಸಲ ಕೊಟ್ಮೇಲೆ ಅದ್ರಲ್ಲಿ ಏನು ಕೆಲಸ ಇದೆ? ಲಿಂಗಯ್ಯನವರು DC ಅವರು ಮಾಡಿ ಕೊಟ್ಟಿರೋದಕ್ಕೆ ಅದು ಆದೇಶ ಕಾಪಿ ಇದೆ ಸರ್. ಕಾಫಿ ಇದೆ ಸರ್, ಗೆಜೆಟ್ ಕಾಪಿನೇ. ಇದೇನು ಸಾಮಾನ್ಯವಾಗಿ ಅವರು ಇವರು ಮಾಡ್ಕೊಂಡು ಬಂದಿರೋದಲ್ಲ. ಗೆಜೆಟ್ ಕಾಪಿ ಗೆಜೆಟಲ್ಲಿ ಅನೌನ್ಸ್ ಮಾಡಿ ಫಾರೆಸ್ಟ್ ಅವರು ಸರ್ಕಾರ ಕೊಟ್ಟು, ಸರ್ಕಾರದವ್ರು ಸೊಸೈಟಿ ಕೊಟ್ಟು, ಸೊಸೈಟಿ ಬಂದು SC ಜನಗಳೆಲ್ಲ ಎಲ್ಲೆಲ್ಲಿದ್ದಾರೆ ಎಲ್ಲ ಕರ್ಕೊಂಡು ಬಂದು ಅವ್ರು ಕೊಟ್ಟಿರೋ ಜಾಗ ಸರ್. ಈಗ ಬೆಂಗಳೂರಲ್ಲಿ ಉದಾಹರಣೆ ತಗೊಂಡ್ರೆ ಎಷ್ಟೋ ತೋಟಗಳಿದ್ದು, ಗದ್ದೆಗಳಿದ್ದನ್ನ ಮನೆಗಳು ಮಾಡ್ಕೊಳ್ಳೋದಕ್ಕೆ, ನಿವೇಶನಗಳು ಮಾಡ್ಕೊಳ್ಳೋದಕ್ಕೆ ಮಾಡಿಕೊಟ್ಟ ಮೇಲೆ ಇನ್ನು ಯಾವ ತೋಟ ಮಾಡಿದ್ದು ಮಾಲೀಕರಿಗೂ ಸೇರಿದ್ದಲ್ಲ, ಸರ್ಕಾರಕ್ಕೆ ಸೇರಿದ್ದಲ್ಲ ತಾಗತ್ತೆ. ಈ ನೀವು ಇಷ್ಟೆಲ್ಲ ದಾಖಲೆಗಳೆಲ್ಲ DC-ಇಂದ ಆಗಿರುವಂಥ ಲೇಔಟ್ಗೆ ಈ ಸಮಸ್ಯೆ ಹೆಂಗ್ ಉದ್ಭವ ಆಯ್ತು? ಮತ್ತೆ ಇಷ್ಟೆಲ್ಲ ಆಗಿದೆ ಸರ್. ಇವರೇ ಇರ್ತಾರಲ್ಲ ಸರ್, ರಾಜಕಾರಣಿಗಳು ಅವರು ಇವರು ಇರ್ತಾರಲ್ಲ ಭೂಮಾಲೀಕರು, ಅದನ್ನ ಇವಾಗ ಬೋಳ್ತಾರಲ್ಲ ಸರ್. ಜಾಗ ಖಾಲಿ ಇದೆಯಲ್ಲ, ಇದನ್ನ ಆಕ್ಯುಪೈ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಮಹೇಶ್ ಪಕ್ಕದಲ್ಲಿ ಬಿಲ್ಡಿಂಗ್ ಕಟ್ತಾ ಇರೋದು ನಾವು ಇದ್ರೊಳಗೆ ಸೇರಿರೋದು. ಅವರು ಆರ್ಡರ್ನಲ್ಲಿ ಬರ್ತಿದೆ. ಅವ್ರು ಸಸ್ಪೆಂಡ್ ಆದ್ರು ಮಹೇಶ್ ಬಾಬು ಅವರು ಆರ್ಡರ್ ಮಾಡಿದ್ದಕ್ಕೆ ಅರಣ್ಯ ಇಲಾಖೆ ಅಂತ ಮಾಡಿ ಮಾಡಿದ್ದಕ್ಕೆ ಅವ್ರು ಸಸ್ಪೆಂಡ್ ಕೂಡ ಆದ್ರು. ಅವ್ರಾದ್ಮೇಲೆ ನಾವೆಲ್ಲ ಕೋರ್ಟ್ ಹೋಗ್ತಿದ್ದೀವಿ. ನಮ್ಮಲ್ಲಿ ಕೋರ್ಟಲ್ಲಿ ಕೇಸ್ಗಳಿದೆ, ಹೈಕೋರ್ಟಲ್ಲಿ ಕೇಸ್ ಇದೆ, ಇಂಟರ್ವ್ಯೂ ಮಾಡಲಿದೆ. ಅದನ್ನ ದೌರ್ಜನ್ಯ ಮಾಡಿಕೊಂಡು ಬಲವಂತರಿಗೆಲ್ಲ ಬಿಟ್ಬಿಟ್ಟು ಬಲಹೀನತೆ ಇರೋಂಥ ಬಡ ಜನರಿಗೆ ಇದು ಸಮಸ್ಯೆ ಎಷ್ಟು ವರ್ಷದಿಂದ ಪ್ರಾರಂಭ ಆಯ್ತು ಆಕ್ಚುಲಿ? ಯಾಕಂದ್ರೆ ಇಷ್ಟು ನೀವಿದ್ದೀರಲ್ಲಮ್ಮ, ಈಗ ನಿಮಗೆ ಎಲ್ಲಿಂದ ಯಾವಾಗಿಂದ ಇದು ತುಂಬಾ, ಯಾಕಂದ್ರೆ ಇವತ್ತು ಇಷ್ಟು ಅರಣ್ಯ ಡಿಪಾರ್ಟ್ಮೆಂಟ್ ಅಫಿಷಿಯಲ್ಸ್ ಎಲ್ಲ ಬಂದು ಅಕ್ವೈರ್ ಮಾಡ್ಕೊಳ್ಳೋಕೆ ಸಿದ್ಧ ಇದ್ದಾರೆ ಅಂದ್ರೆ ವಿತೌಟ್ ನೋಟಿಫಿಕೇಶನ್ ಬರೋಕ್ಕೆ ಸಾಧ್ಯನೇ ಇಲ್ಲ. ನೋಟಿಫಿಕೇಶನ್ ಎಲ್ಲ ಆಗಬೇಕು, ಈ ಥರದ್ದೆಲ್ಲ ವಾರ್ನಿಂಗ್ ಕೊಡಬೇಕು, ನಿಮಗೆಲ್ಲ ತಿಳಿಸ್ಬೇಕು, ಕನ್ವಿನ್ಸ್ ಮಾಡಬೇಕು. ಈಗಿರೋ ಕಾನೂನಲ್ಲಿ ಮಾನವ ಹಕ್ಕುಗಳು ಹೆಂಗೆ ಬರುತ್ತೆ ಅಂದರೆ ತಳ್ಳೋದು, ಎಳೆದಾಡೋದು, ಮನೆಯಿಂದ ಸಾಮಾನು ಎತ್ತಿ ಬಿಸಾಕೋದು ಅದೆಲ್ಲ ಹೋಯ್ತು ಕಾಲ. ಈಗೆಲ್ಲ ಏನಿದ್ರು ಕೂಡ ಸೌಜನ್ಯಪೂರ್ವಕವಾಗಿ ಶಾಂತಿ ಸಭೆ ಮಾಡಿ ಹಿರಿಯರನ್ನ ಎಲ್ಲ ಧರ್ಮದವನ್ನು ಸೇರಿಸ್ಕೊಂಡು ಜಾತಿ ಭೇದ ಇಲ್ಲದೆ ತೆರವುಗೊಳಿಸ್ಬೇಕು ಏನೇ ಇದ್ರೆ. ಯಾವಾಗ ಇದು ಈ ಥರ ಇಷ್ಟು ವಿಕೋಪ ಆಗೋದಕ್ಕೆ ಯಾವಾಗಿಂದ ಪ್ರಾರಂಭ ಆಯಿತು? ಪ್ರಾರಂಭ ಅಂದರೆ ಸರ್, ಇದು ಒಂದು 1980ರಿಂದನೇ ಪ್ರಾರಂಭ, 92ರಿಂದನೇ ಪ್ರಾರಂಭ ಆಗಿದೆ ಸರ್. ಇದು ಅವಾಗ್ಲಿಂದ ನಾವು ಫೈಟ್ ಮಾಡ್ಕೊಂಡೇ ಬರ್ತಾ ಇದ್ದೀವಿ. ಅವಾಗ ಹೆಂಗೆ ಪ್ರಾರಂಭ ಆಯಿತು ನಿಮ್ಗೆ ಹೆಂಗೆ ಗೊತ್ತಾಯ್ತು? ನೋಟಿಸ್ ಕಳಿಸಿದ್ರಾ ಅಥವಾ ಏನು ಬಂದು ಹೇಳ್ಬೋದು? ಏಕಾಏಕಿ ಹೀಗೆ ಬರ್ತಾರೆ ಸರ್. ಈ ಥರನೇ ಬೆಳಗಿನ ಜಾವ 5 ಗಂಟೆಗೆ ಬರೋದು, 6 ಗಂಟೆ 7 ಗಂಟೆ ನಾವು ನಿದ್ದೆನೆ ಮಾಡ್ತಾ ಇರ್ತೀವಿ ಸರ್. ಆ ಒಂದು ಟೈಮಲ್ಲೇ ಬಂದು ಎಲ್ಲ ಫುಲ್
ಕವರ್ ಮಾಡಿ ಹಾಗೆಲ್ಲ ಬರಂಗಿಲ್ವಲ್ಲ, ನಿದ್ದೆ ಮಾಡೋ ಟೈಮಲ್ಲಿ ಬಂದು ಬಂದಿದ್ದಾರೆ ಸರ್, ಇವತ್ತು. ಪ್ರತಿ ಸಲಿನೂ ಹೀಗೆ ಸರ್ ಬರೋದು. ಸಾಕ್ಷಿ ಇವತ್ತೇ ಸರ್. ಇವತ್ತೇ 6 ಗಂಟೆಗೆ ಬಂದಿದ್ದಾರೆ ಸರ್. 6 ಗಂಟೆಗೆ. ಅವ್ರು 6 ಗಂಟೆ ಇಲ್ಲ 4 ಗಂಟೆ ಬಂದ್ರು ಅವ್ರ ಕರ್ತವ್ಯ ಓಕೆ. ಆದ್ರೆ ಇಲ್ಲಿ ಏನು ಟೆರರಿಸ್ಟ್ಗಳಿಲ್ಲ, ನಕ್ಸಲೈಟ್ಗಳಿಲ್ಲ, ಏನೂ ಇಲ್ಲ. ರಾತ್ರಿ ಕಾರ್ಯಾಚರಣೆ ವೀರಪ್ಪ ಅಂತವ್ರ ಕಾರ್ಗಳ ಎದುರು ಇದ್ದಿದ್ರೆ ಇರೋದು ಸಾರ್ವಜನಿಕರಲ್ಲ. ಸಾರ್ವಜನಿಕರಿಗೆ ಇಷ್ಟೊಂದು ಯಾಕೆ ಅವರು ವಿಕೋಪದಲ್ಲಿ ಕೆಲಸ ಮಾಡ್ತಿದ್ದಾರೆ? ಸರ್ ಅದನ್ನ ಸರ್ಕಾರ ಅಲ್ಲಿ ಹೇಳ್ಬೇಕು ಸರ್. ಸರ್ಕಾರನೇ ಕೇಳ್ಬೇಕು. ಒಂದು ಟೆಂಟ್ಗಳು ಹಾಕೊಂಡು ಇಲ್ಲಿ ಜಮೀನ್ ಬೇಕು ಅಂತ ಹೇಳ್ಬಿಟ್ಟು ಯಾರು ನಿನ್ನೆ ಮೊನ್ನೆ ಬಂದವರಲ್ಲ ಇಲ್ಲಿ. The struggle is from starting from 1985, before 1945. My great grandfathers, when they came to this land, this was just the caves and forests, and this was a military land, and this was sanctioned by DC Lingaya for all the Dalits here. He No, was when you are saying that it is 1945, the issue Yes. started 1945. the When the issue Lingaya, didn't start at 1945. the people started living here from 1945, right? ಹೌದು. Okay. ಮೈಸೂರು ಸರ್ಕಾರ When did the Lingaya just approved this particular land to you people to stay here? According to that, they made up some society and all that, and they gave us this land. Do you remember any year when Lingaya gave everything to you people, the rights? ಯಾವತ್ತು? 1950 around that. Before that also, they given the permission to come. ಇಲ್ಲೆಲ್ಲ ದೊಡ್ಡ ಫಾರೆಸ್ಟ್ ಮತ್ತೆ ದೊಂಗರಗಳ ಕೇಸ್ ಎಲ್ಲ ಇದ್ದಿದ್ದು. ಅದು ಜನಜೀವನಕ್ಕೆ ಅಸ್ತವ್ಯಸ್ತನೇ ಇರ್ಲಿಲ್ಲ. ಅದನ್ನೆಲ್ಲ ನಮ್ ತಾತ ಮುತ್ತಾತನ ಕಾಲದಲ್ಲೆಲ್ಲ ತುಂಬಾ ಕಷ್ಟಪಟ್ಟು ಅದನ್ನ ಅವ್ರು ಇದನ್ನ ಬೆಳವಣಿಗೆ ಮಾಡ್ಕೊಂಡು ಬಂದಿದ್ದಾರೆ. ಮತ್ತೆ ಸೊಸೈಟಿಗೆಲ್ಲ ಲ್ಯಾಂಡ್ ಬಂತು. ಈಗ ಇವ್ರು ಬಂದಿದಾರಲ್ಲ ಫಾರೆಸ್ಟ್ ಅವರು ಕ್ಲೇಮ್ ಮಾಡಕ್ಕೆ, ಅಕಾರ್ಡಿಂಗ್ ಟು ವಾಟ್ ಆಕ್ಟ್ ಆಫ್ ದ they are showing that in that complaint it is dated. On that dated there are thousands of court orders. Which order, according to which order they have come here? Did you ask the same, the forest department, I the don't concerned know. I just department, came now. I will ask them. about the Surely I'll same ask them. orders? Like on what basis they are Do going they to think vacate? that they are illiterate people here? There are ದಲಿತರೆ, ದೀನ ದಲಿತರು. ಇಲ್ಲಿ ಯಾರು ಕೋಟ್ಯಾಂತರ ರೂಪಾಯಿ ದಂಡೆ ಕೋರೆಗಳೆಲ್ಲ ಮಾಡ್ಕೊಂಡ್ ಬಂದು ಯಾರು ಜನಜೀವನ ಮಾಡ್ತಾ ಇಲ್ಲ. ಇಲ್ಲಿ ಎಲ್ಲ ಕೂಲಿನಲ್ಲಿ ಮಾಡೋ ಬಡವರು, ದಲಿತರು, ದೀನ ದಲಿತರು. They are telling so much, no? The same 711 acres in 1996, here itself the companies are existing. It has been proved in that court order that this does not belong to the forest anymore. The There is CM the court Siddaramaiah, order. the Karnataka government, now issued order saying that the people are from the tribal and the SC, ST, the minority, they should get the land and proper the house also. ವಸತಿ ಸಚಿವರು ಕೂಡ ಇತ್ತೀಚೆಗೆ ಎಷ್ಟು ಮನೆಗಳು ಕೊಡ್ತಾ ಇದ್ದಾರೆ ಅಂದ್ರೆ ಯಾಕ್ ಬೇಕು ಸರ್ ವಾಸತಿ. ಅವ್ರು ಕೂಡ ಮನೆ ಈಗ ನಮ್ಗೆ? ನಿಮ್ಮ ವಿಷಯದಲ್ಲಿ ನೀವು ಮನೆಗಳಿಗಾಗ್ಲಿ, ನೀವು ಇಲ್ಲಿ ಉಳ್ಕೊಳ್ಳೋದಕ್ಕಾಗ್ಲಿ, ಇಲ್ಲಿನ ಯಾಕ್ ಸ್ಥಳೀಯ ಬೇಕು? ಸರ್ಕಾರದ ಅಧಿಕಾರಿಗಳಾಗ್ಲಿ, ಸರ್ಕಾರದ ಪ್ರತಿನಿಧಿಗಳು ನಿಮ್ಗೆ ಯಾವ ರೀತಿಯ ಸಹಕಾರ ಕೊಟ್ಟಿಲ್ಲ? ಯಾವುದಿಲ್ಲ ಯಾಕ್ ಸರ್. ಬೇಕು ಸರ್ ನಮ್ಗೆ ಅವ್ರು ಕೊಡೋದು? ನಮ್ಗೆ ಇದೆ ಎಲ್ಲ. ನಮ್ಮ ಹತ್ರ ಯಾಕೆ ಕಿತ್ಕೊಳಕ್ ಬರ್ತೀರಾ? ನಿಮ್ಗೆ ಕಿತ್ಕೊಳಕ್ ತಾಕತ್ತಿದ್ರೆ ಅಲ್ಲಿ ಕಂಪನೀಸ್ ಇದೆ, ಅಲ್ಲಿ ಫಾರೆಸ್ಟ್ ಲ್ಯಾಂಡ್ ಅಲ್ಲ ಅಂತ. ದಟ್ ಆಲ್ಸೋ ಬಿಲಾಂಗ್ಸ್ ಟು ದ ಸೇಮ್ 711 acres, survey number 1. If you have guts, go there and claim their first, then you come here. ಯಾಕೆ ನಾವು ಬಡವರು, ನಮ್ ಕೈಲಿ ಆಗಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಹತ್ರ ಬಂದು ನಿಮ್ ಪೌರುಷಗಳು ತೋರಿಸ್ತೀರಾ ನೀವು? When is that land claimed as forest land? It has already long ago been converted into the survey numbers for the revenue, and in 2016 suddenly they make it as forest land. According to what base? What base? What is the base? What is the ground base that you have taken that? Converted to the forest So land. what is your final appeal to the government or the officials? ದಯವಿಟ್ಟು ನಿಮಗೆ ಕಣ್ಣು ಕನಿಕರ ಅನ್ನೋದಿದ್ರೆ ನಿಮ್ ದಬ್ಬಾಳಿಕೆ ಅನ್ನೋದನ್ನ ನಮ್ಮ ಮೇಲೆ ತೋರಿಸ್ತೀರಾ? ದೀನ ದಲಿತರಿಗೆ, ಬಡವರಿಗೆ ಅಂತ ನಿಮ್ಮ ಹತ್ರ ಅಧಿಕಾರ ಇದೆಯಲ್ಲ ಸರ್, ನಿಮ್ಮ ಹತ್ರ ಅಧಿಕಾರ ಇದೆಯಲ್ಲ. ಯಾಕೆ? ಯು ಆರ್ ಗವರ್ಮೆಂಟ್ ಸರ್ವೆಂಟ್ಸ್, ರೈಟ್? ವಾಟ್ ಇಸ್ ದ ಗವರ್ಮೆಂಟ್ ಸರ್ವೆಂಟ್ಸ್ ಮೀನ್ ಫಾರ್? ಯು ಆರ್ ಮೆಂಟ್ ಫಾರ್ ಟು ಮೇಕ್ ಸರ್ವಿಸ್ ಟು ದ ಪೀಪಲ್, ರೈಟ್? ಒಂದು ಸಲ ನಿಮ್ ಹೃದಯದಿಂದ ನೋಡಿ ಅದನ್ನ. ದೀನ ದಲಿತರಿಗೆ, ಬಡವರಿಗೆ ಲ್ಯಾಂಡ್ ಮಾಡ್ಕೊಡಿ ಸರ್. ಈಗಿನ ಕಾಲದಲ್ಲಿ ಯಾಕೆ ಸರ್ ಯು ಸಪೋರ್ಟ್ ಓನ್ಲಿ ಫಾರ್ ದ ಕಂಪನಿ ಪೀಪಲ್ ಹೂ ಆರ್ ಹ್ಯಾವಿಂಗ್ ದ ಮನಿ? ಯು ಕ್ಯಾನ್ ಡೊನೇಟ್ ದ ಲ್ಯಾಂಡ್ ಟು ದ ಮೆಟ್ರೋ ಪೀಪಲ್, ಯು ಕ್ಯಾನ್ ಡೊನೇಟ್ ದ ಲ್ಯಾಂಡ್ ಟು ದ ಕಂಪನೀಸ್ ದೇರ್. You cannot make a big heart mind to donate the land to these poor people. Now, while the way we are coming here, we have seen so many ITBT companies as well Sir, as Metro, the right? right it is How they got the authorization? Why you people are not getting authorization? Sir, KITB people have acquired it long back. Even a part of our lands also they have acquired it. From then, so when they acquired it, So, ನಿಮ್ಮ they have ಉದ್ದೇಶ given the ಏನು? compensation. ಸಿರಿವಂತ ಕಂಪನಿಗಳಿಗೆ ಕೊಟ್ಬಿಡ್ತಾರೆ, ಬಡವರಿಗೆ ಬಡವರಿಗೆ ಜಾಗ ಇಲ್ಲದೆ ಇಲ್ಲಿಂದ ಖಾಲಿ ಮಾಡಿಸ್ತಾರೆ. ನಿಮ್ಗೆ ತಾಕತ್ತಿದೆ, ನಿಮ್ಗೆಲ್ಲ ರೈಟ್ಸ್
ರೂಲ್ಸ್ ಎಲ್ಲ ಮಾತಾಡುತ್ತೆ ನಿಮ್ಗೆ. ಈಗ ಟೆಕ್ನೋ ಪಾರ್ಕ್ ಈಗ ಬರ್ತಾ ಇದೆಲ್ಲ ಅಲ್ಲಿ, ಇದಕ್ಕೆ ಕೊಡಕ್ಕೆ ನಿಮ್ಮ ಹತ್ರ ಎಲ್ಲ ಅಧಿಕಾರ ಎಲ್ಲ ಈಗ ಸಾಮಾನ್ಯವಾಗಿ ಈಗ ಸಂರಕ್ಷಣೆ ಆಗ್ಬೇಕು, ಕಾಡು ಸಂರಕ್ಷಣೆ ಅಂದ್ರೆ ಐಟಿ ಕಂಪನಿಗಳನ್ನ ಕೊಡೋದೇ ಇಲ್ವಲ್ಲ. ಕೇಳಿಸ್ಕೊಳ್ಳಿ, ನಾನು ಹೇಳೋದು ಕೇಳಿಸ್ಕೊಳ್ಳಿ. ಕಾಡು ಫಾರೆಸ್ಟ್ ಇರೋ ಕಡೆ, ನಮ್ಮ ಪರಿಸರ ಸಂರಕ್ಷಣೆ ಆಗಬೇಕಾದ ಕಡೆ ಐಟಿ ಕಂಪನಿಗಳಿಗೂ ಕೂಡ ಕೊಡಬಾರ್ದು. ಅದು ಇದೆ, ಗ್ರೀನ್ ಬೆಲ್ಟ್ ಅಲ್ಲೆಲ್ಲ ಕೊಡಂಗಿಲ್ಲ ಅಂತಾನೆ ಇದೆ. ಸೊ ಅವ್ರಿಗೆ ಕೊಟ್ಟಾಗ ಅಭಿವೃದ್ಧಿ ಆಗುತ್ತೆ, ನಿಮಗೆ ಕೊಟ್ಟಾಗ ಅಭಿವೃದ್ಧಿ ಆಗತ್ತ. People, media, as you are standing for the people, you imagine, open your eyes and see. Here metro, here company, here who's going to build the forest? Who's going to build the forest? ಯಾರನ್ನ ಉದ್ಧಾರ ಮಾಡಕ್ಕೆ ಇಲ್ಲಿ ಫಾರೆಸ್ಟ್ ಬಿಲ್ಡ್ ಮಾಡ್ತೀರಾ ನೀವು? ಈಗ ಇಷ್ಟೊಂದು ಪೊಲೀಸ್ ಪ್ರೊಟೆಕ್ಷನ್, ಇವಾಗ ಒಂದು ಮರಗಳಿಲ್ಲ, ಐಟಿ ಕಂಪನಿಗಳೆಲ್ಲ ಮರಗಳ ಹೊಡೆದಾಕ್ಬಿಟ್ಟಿದ್ದಾರೆ. ಇಷ್ಟೊಂದು ಮಿಲಿಟರಿ ಇವ್ರನ್ನೆಲ್ಲ ಕರ್ಕೊಂಡ್ ಬರ್ತೀವಿ, ಇವ್ರನ್ನ ಟೆರರಿಸ್ಟ್ ಏನ್ ಹೆದರ್ಸ್ಕೊಂಡು ಕಿತ್ಕೊಳ್ಬೇಕು ಅಂತ ಇಲ್ಲಪ್ಪ. ಈಗ ಅವರು ಲಾಠಿ ಚಾರ್ಜ್ ಮಾಡಿ ನಿಮ್ಮನ್ನು ಓಡಿಸ್ತೀನಿ ಅಂತ ಹೇಳ್ತಾರೆ, ಏನ್ ಮಾಡ್ತೀರಾ? ಆಯ್ತು, ಇಲ್ಲೇ ಇರ್ತೀವಿ ಸರ್, ಏನಾದ್ರೂ ಏನಾಗುತ್ತಾ? ಇಲ್ಲೇ ಇರ್ತೀವಿ, ಇಲ್ಲೇ ಅವ್ರ ಹತ್ರ ಅಧಿಕಾರ ಇದೆ, ನೀವು ಶ್ರೀಸಾಮಾನ್ಯ, ನಿಮ್ಮ ಹತ್ರ ಅಧಿಕಾರ ಇಲ್ಲ. ಸರಿ, ನಿಮ್ಮ ನೋಡ್ದು ಬಡ್ದು ಖಾಲಿ ಮಾಡ್ತೀನಿ ಅಂತ ಹೇಳಿದ್ರೆ ಏನ್ ಮಾಡ್ತೀರಾ? ಕೋರ್ಟ್ ಕೇಸ್ ಇರಬೇಕಾದ್ರೂ ಕೂಡ ನಮ್ಮನ್ನ ಯಾಕೆ ಸರ್ ಹೊಡಿತಾರೆ ಅವರು? 75 ವರ್ಷ ಇಲ್ಲಿದೀವಿ, ನಾವು ಬದುಕಿದೀವಿ. ನಮ್ಮ ತಾತ, ನಮ್ಮ ಮುತ್ತಾತಂದ್ರು, ನಾವು, ನಮ್ಮ ಮೊಮ್ಮಕ್ಕಳು, ನಮ್ಮ ಮರಿ ಮಕ್ಕಳು ಕೂಡ ಕಷ್ಟ ಪಡ್ತಾ ಇದ್ದಾರೆ. ಇವತ್ತು ನಮ್ಮನ್ನ ಯಾಕೆ ಅವ್ರು ಓಡಿಸ್ತಾರೆ? ಯಾಕೆ ಬರ್ಬೇಕು ಫಾರೆಸ್ಟ್? ಸುಪ್ರೀಂ ಕೋರ್ಟ್ ನಲ್ಲಿ ಸೋತಿದ್ದಾರೆ, 560 ಎಕರೆ ಸುಪ್ರೀಂ ಕೋರ್ಟ್ ನಲ್ಲಿ ಸೋತು, ಹೈಕೋರ್ಟ್ ನಲ್ಲಿ ಸೋತು, ಮತ್ತೆ ಯಾಕೆ ಸರ್ ನಮ್ಮ ಮೇಲೆ ಬಿಡ್ತಾ ಇದ್ದಾರೆ ಇವರು? ಏನ್ ಇವ್ರಿಗೆ ಅರ್ಥಾತ್ ಇದೆ ಇವರಿಗೆ? ಈಗ ಹೊಸ ಆರ್ಡರ್ ಬಂದಿದೆ ಅಂತ ಹೇಳ್ತಾ ಇದ್ದಾರೆ, ಈಗ ಇತ್ತೀಚೆಗೆ ಬಂದು ಯಾವ್ದು ಅದು ನಮ್ಗೆ ಅನ್ವಯಿಸಲ್ಲ ಸರ್. ಅದು ಆರ್ಡರ್ ಬಂದು 1996ರಿಂದ ಈಚೆಗೆ ಯಾರು ಫಾರೆಸ್ಟ್ ಇದಾಗಿದ್ದಾರೆ ಅವ್ರಿಗೆ ಮಾತ್ರ. ನಾವು ಬಂದಿರೋದು 1950ರಲ್ಲಿ. ಅದರಿಂದ ಆರ್ಡರ್ ನಮಗೆ ಎಫೆಕ್ಟ್ ಆಗಲ್ಲ ಸರ್, ಸಂಬಂಧನೇ ಇಲ್ಲ ಸರ್. ಸ್ವಲ್ಪ ಅಗಲ ಮಾಡ್ತಾರೆ ಅವ್ರು. ಅಲ್ಲ ಬನ್ನಿ ಬನ್ನಿ, ಏನಿಲ್ಲ, ನಿಮ್ಮ ಅಭಿಪ್ರಾಯ ಹೇಳಿ ಅಷ್ಟೇ. ಬನ್ನಿ ಇಲ್ಲಿ, ಪರವಾಗಿಲ್ಲ. ಉದ್ದಿಮೇಶ್ ಭಾಸ್ಕತೆ ಆಜಾವ್. ಇವ್ರನ್ನ ಒಂದು ನಿಮಿಷ ಹೇಳಿ ಸರ್, ಒಂದು ನಿಮಿಷ ಆಜಾವ್. ಪರವಾಗಿ इनमें बात करते हैं, आ जाओ। इनमें बात करते हैं, आ जाओ। जस्ट आपका ओपिनियन पूछना है, क्या तकलीफ है, क्या आपको? आ जाओ मौली साहब, दो बार मैं पूछता हूँ, बोल दो. ಎಲ್ಲ ಹೊಡಿತಾ ಇದಾರಂತೆ ನೋಡೋಣ, ಇಲ್ಲೆಲ್ಲ ನಿಲ್ಲಿಸ್ಬಿಟ್ಟು ಅಲ್ಲೆಲ್ಲ ಇದ್ ಮಾಡ್ಕೊಂತಾರಂತೆ. ಇದೇ ರೀತಿ ನಮ್ಮ ಸೊಬರೇಟ ಆಡ್ಸೋದು ಇವ್ರುಗಳು. ಇಲ್ಲ ಇಲ್ಲ, ಏನು ಈ ಮಾಧ್ಯಮ ಇದೆ ಬರೀ, ಏನು ಮಾಡೋಕ್ಕಾಗಲ್ಲ. ಇಲ್ಲ, ಈಗ ಮಾಧ್ಯಮದವ್ರು ಇದ್ದಾಗ ಅಲ್ಲೆಲ್ಲ ಹೊಡಿಯೋಕ್ಕೆಲ್ಲ ಆಗಲ್ಲ. ನೀವೇನ್ ತಲೆ ಕೆಡ್ಸ್ಕೊಬೇಡಿ, ಇಲ್ಲಿ ನಾವಿದೀವಿ, ಎಲ್ಲ ಲೈವ್ ಹೋಗ್ತಾ ಇದೆ. ನಾನಿಲ್ಲಿ ಹ್ಯೂಮನ್ ರೈಟ್ಸ್ ಕನೆಕ್ಟ್ ಮಾಡ್ಕೊಡ್ತೀನಿ, ಎಲ್ಲ ಮಾತಾಡಿ ಹ್ಯೂಮನ್ ರೈಟ್ಸ್ಗೆ ಲೈವ್ ಆಗಿ ಹಾಕೊಡ್ತೀನಿ. ಮಾನವ ಹಕ್ಕುಗಳನ್ನು ಮೀರೋದಕ್ಕೆ ಯಾರಿಗೂ ಅಧಿಕಾರ ಇಲ್ಲ. ನಾವು ಇರ್ತೀವಿ, ನಿಮ್ ಪರವಾಗಿ ನಾವು ನಿಲ್ತೀವಿ. ನ್ಯಾಯ ಎಲ್ಲಿದೆಯೋ ಅಲ್ಲಿ ಇರ್ತೀವಿ. ನಿಮ್ಮ ನೋಡಿತಾರೆ ಅಂದ್ರೆ ನಾವು ಹೇಳ್ತಿರ್ತೀವಿ, ಪರವಾಗಿಲ್ಲ. ಎಷ್ಟೋ ಜನ ಸ್ವಾತಂತ್ರ್ಯ ಹೋರಾಟ ಮಾಡಿದ್ದಾರೆ, ನಾವು ಸಾಯನ ಬಿಡಿ, ಪರವಾಗಿಲ್ಲ. 10 ಜನಕ್ಕೆ ಒಳ್ಳೇದಾಗುತ್ತೆ, ತಲೆ ಕೆಡ್ಸ್ಕೊಬೇಡಿ. ಭಾರತದ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರೋದು ಎಲ್ಲಾ ಜಾತಿ ಧರ್ಮದವರು ಶಾಂತಿಯಿಂದ ನೆಮ್ಮದಿಯಿಂದ ಬದುಕಬೇಕು ಅಂತ. ಅದಕ್ಕೆ ಎಲ್ಲರಿಗೂ ಅವಕಾಶ ಇದೆ. ನೀವೇನ್ ತಲೆ ಕೆಡ್ಸ್ಕೊಬೇಡಿ. ಸಂವಿಧಾನ ಯಾವ ಇಲಾಖೆ ಕೂಡ ಏನು ಮಾಡ್ಲಿಕ್ಕಾಗಲ್ಲ ಸರ್. ಈಗ ನೀವು ಹೇಳಿ, ಈಗ ಇಷ್ಟೊಂದು ದಾಖಲೆ ಇಟ್ಕೊಂಡಿದ್ರಲ್ಲ ಸರ್, ಏನ್ ಸರ್ ಅದು? ಇದು 1950 ಸೊಸೈಟಿ ಕಡೆಯಿಂದ ಯಾಕಂದ್ರೆ ಒಬ್ಬರದೇ ಮಾತಾಡಿದ್ರೆ ಅವ್ರ ಮಾತಾಡ್ತಾರೆ, ಊರ್ದೆಲ್ಲ ಸಮಸ್ಯೆ ಅಂದಾಗ ಜಸ್ಟ್ ಕಡೋ ಇದ್ದಾರೆ. ಬರ್ತಾರೆ, ಹೇಳಿ ಸರ್. ಇದು ನಾವು 1950 ಇಲ್ಲಿ ಒಳ್ಳೇದೇ ನೀವು ಮಾಡ್ತಾರೆ. ಸೊಸೈಟಿಯಿಂದ ನಮಗೆ ಅಲರ್ಟ್ ಮಾಡಿದ್ರು. ಇದು ಏನು ಫಾರೆಸ್ಟ್ಗೆ ಯೋಗ್ಯ ಇಲ್ಲ ಅಂತ ಹೇಳಿದ ಮೇಲೆ DC ಲಿಂಗಯ್ಯನವರು ನಮಗೆಲ್ಲ 4+1 5 ಎಕರೆ ಜಮೀನು 40-50 ಮನೆ 4+1 ಅಂದ್ರೆ ಏನ್ ಸರ್ ಎಕರೆಗಳ? ಕೆಂಪು ಭೂಮಿ 4 ಎಕರೆ, ಕರಿ ಭೂಮಿ 1 ಎಕರೆ. ಕೆಂಪು ಭೂಮಿ 1 ಎಕರೆ, ಕಪ್ಪು ಭೂಮಿ 4 ಎಕರೆ, ಮರಳು ಭೂಮಿ 5 ಎಕರೆನ ನಮ್ಗೆ ಜಮೀನು 45 ಮನೆಗಳು 130 ಜನ ಷೇರುದಾರಗಳಿಗೆ ಕೊಟ್ಟಿದ್ದಾರೆ. ಅದ್ರಲ್ಲಿ ಏನ್ ಗೋಮಾಳದ ಭೂಮಿನ ಹಂಚಿಕೆ ಮಾಡ್ತಾ ಇದೀವಿ ಅಂತ ಇದೆ? ಗೋಮಾಳದಲ್ಲ, ಇದು ಫಾರೆಸ್ಟ್ಗೆ ಯೋಗ್ಯ ಅಲ್ಲ. ಅದು ನಮ್ಗೆ ಖರಾಬ್ ಜಾಗನ ನಮ್ಗೆ ಕೊಟ್ಟ ಮೇಲೆ ನಾವು ಹಳ್ಳ ಕೊಳ್ಳನ್ನು ಮರಳಿರೋದ್ರಿಂದ ಏನು ಬೆಳೆಯೋದಕ್ಕಾಗಲ್ಲ, ಯಾವ ಮರಗಳು ಬೆಳೆಯಲ್ಲ.
ನಿಮ್ಮಂತವ್ರು ವಾಸ ಯೋಗ್ಯಕ್ಕೆ ಅಂತ ಹೇಳಿ ನಾವು ಕೊಡ್ತಾರೆ. ಲೆವೆಲ್ ಮಾಡಿ ಅದನ್ನೆಲ್ಲನೂ ವ್ಯವಸಾಯ ರಾಗಿ ಬೆಳೆ ಜೋಳ ಎಲ್ಲ ಬೆಳೀತಾ ಇದ್ವಿ. ಆಗಿನ 50ರಿಂದನೂ ನಮ್ಮ ಹತ್ರ ಪಟ್ಟ ಪುಸ್ತಕ ಇದೆ, ಪಾಣಿ ಇದೆ, RTC ಇದೆ, ಕಂದಾಯ ರಸೀದಿಗಳಿದೆ, ಕಂದಾಯ ಕಟ್ಟಿದ್ದೀವಿ. ಇದೆಲ್ಲ ಆದಮೇಲೆ ಇಲ್ಲಿ ಬೆಂಗಳೂರಲ್ಲಿ ಭೂಮಿಗೆ ಬೆಲೆ ಬಂದ ಮೇಲೆ ಇದನ್ನ 50ರಲ್ಲಿ ಕೊಟ್ಟಿರೋದನ್ನ ಇವ್ರೇನು ಮಾಡ್ತಾ ಇದ್ದಾರೆ, 1986ರಿಂದನೂ ಸರ್ಕಾರ ಫಾರೆಸ್ಟ್ ಅಂತ ನಮ್ಗೆ ತೊಂದರೆಗಳು ಮಾಡ್ತಾ ಇದ್ದಾರೆ. ಈಗಲೂ ನಮ್ಮ ಭೂಮಿಯಲ್ಲಿ ನಮ್ಮ ದನ ಕರುಗಳಿದ್ದಾವೆ, ಕುರಿಗಳಿದ್ದಾವೆ, ಅಲ್ಲೇ ಫಾರಮ್ ಸೆಟ್ ಮಾಡ್ಕೊಂಡಿದ್ದೀವಿ. ನಾವು ಅಲ್ಲೇ ಮನೆ ಕಟ್ಕೊಂಡು ಬದುಕ್ತಾ ಇದ್ದೀವಿ. ನಮ್ಮದು ಹೈಕೋರ್ಟಲ್ಲಿ ಸ್ಟೇ ಇದೆ, ನಮ್ಮದು 6 ಎಕರೆ ಬೌಂಡ್ರಿ ಇದೆ. ಸರ್ ಇಷ್ಟೊಂದೆಲ್ಲ ದಾಖಲೆ ಇಟ್ಕೊಂಡು ನೀವೆಲ್ಲ ನಿವಾಸ ಮಾಡ್ಬೇಕಾದ್ರೆ ಈ ಫಾರೆಸ್ಟ್ ಇಲಾಖೆ ಆಗಲಿ ಯಾವ್ಯಾವ ಇಲಾಖೆಗಳು ನಿಮ್ಗೆ ತೊಂದರೆ ಕೂಡ ಸ್ಟಾರ್ಟ್ ಮಾಡ್ತಾರೆ? ಫಾರೆಸ್ಟ್ ತೊಂದರೆ ಕೊಡ್ತಾ ಇದ್ದಾವೆ. ಮತ್ತೆ ಈ ಸರ್ಕಾರ ರೆವಿನ್ಯೂಯಿಂದನೂ ಒಂದ್ಸರಿ ಡೆಮಾಲಿಷನ್ ಬಂದಿದ್ರು, ಅಲ್ಲೇ ಸೊಸೈಟಿನೂ ಕೊಟ್ಬಿಟ್ಟಿದೆಯಲ್ಲ, ಸೊಸೈಟಿಯಿಂದ ಕೊಟ್ಟಿದೆ. ಈಗ ನಮ್ದೇನಿದೆ, ಈಗ ನಮ್ಮ ಫಾರೆಸ್ಟಲ್ಲಿ ನಮ್ದು 2 ಎಕರೆ ಒತ್ತುವರಿ ಮಾಡಿದ್ದೀರಿ ಅಂತ ನಮ್ಮ ಮೇಲೆ ಲೆಟರ್ ಕೊಟ್ಟು 4+1 ಅಲ್ಲದೆ ಇನ್ನೂ 2 ಎಕರೆ ಒತ್ತುವರಿ ಮಾಡಿದ್ರು ಅಂತನಾ? ಒತ್ತುವರಿ ಮಾಡಿದ್ದೀರಿ ಅಂತ 2 ಎಕರೆ ಅಂತ ಲೆಟರ್ ಮಾಡಿದ್ರು. ಅಂದ್ರೆ ಅವ್ರ ಪ್ರಕಾರ 4+1 2 7 ಎಕರೆ. ಇದು ಮಾಡಿದ ಮೇಲೆ ನಾವು ಹೈಕೋರ್ಟ್ಗೆ ಹೋಗಿದ್ದೀವಿ, ಸ್ಟೇ ತಗೊಂಡಿದ್ದೀವಿ. ಆಲ್ರೆಡಿ ಸ್ಟೇ ಇದೆ ನೋಡಿ. ಆಲ್ರೆಡಿ ಹೈಕೋರ್ಟ್ ಇದು ಏನು ಜನ ಇದೀವ, ನಾವು ಪಬ್ಲಿಕ್ ಇದೀವ. ಹೈಕೋರ್ಟ್ ಸ್ಟೇ ಇದ್ದಾಗ ಏನು ಚರ್ಯೆನೇ ನಡೀಬಾರ್ದಲ್ಲ ಸರ್? ಅದು ನಡೆಯಂಗಿಲ್ಲ. ಸ್ಥಿತಿ ಇರ್ಬೇಕು, ತಟಸ್ಥವಾಗಿರ್ಬೇಕು. ಹೌದು, ಅದರೆಲ್ಲ ಇಟ್ಕೊಂಡು ಇವರು ಬಂದು ದುಂಡಾವರ್ತಿ ನಮ್ಮ ದಲಿತರ ಮೇಲೆ. ನೀವು ಯಾವ ಒಂದು ನ್ಯಾಯವಾದಿಗಳು ಇಟ್ಕೊಂಡು ಕಾನೂನು ತಗೊಂಡಿದ್ರಿ? ಈಗ ನಮಗೆ ಇರೋದು ನ್ಯಾಯ ಕೋರ್ಟು. ಅಲ್ಲ, ಈ ಕೋರ್ಟ್ಗೆ ಹೋಗ್ಬೇಕಾದ್ರೆ ನಿಮ್ಮ ಅಡ್ವೊಕೇಟ್ ಇರ್ತಾರಲ್ಲ, ಯಾರು ಅಡ್ವೊಕೇಟ್? ಶ್ರೀನಿವಾಸ ಮೂರ್ತಿ ಅಂತ ನಮ್ಮ ಅವ್ರ ಫೋನ್ ಬಂದಿದ್ದಾರೆ ಈಗ ಇಲ್ಲಿ? ಇಲ್ಲ, ಬಂದಿಲ್ಲ. ಫೋನ್ ಮಾಡಿದ್ರೆ ಕನೆಕ್ಟ್ ಮಾಡ್ತಾರಾ? ಕನೆಕ್ಟ್ ಮಾಡ್ತಾರೆ. ಮಾಡ್ಕೊಡಿ ಸರ್, ಮಾತಾಡೋಣ. ಇಲ್ಲಿನ ಶಾಸಕರದ್ದು ನಂಬರ್ ಇದ್ರೆ, ಅವ್ರ ಕಾರ್ಯಕರ್ತರು ಯಾರು ಇದ್ರೆ ದಯವಿಟ್ಟು ಶಾಸಕರು ಕನೆಕ್ಟ್ ಮಾಡಿ. ಸಮಸ್ಯೆ ಆಗ್ತಾ ಇದೆ ಅಂದ್ರೆ ಅವ್ರು ಖಂಡಿತ ಸ್ಪಂದನೆ ಕೊಡ್ಬೇಕು ಮಾಧ್ಯಮಕ್ಕೆ. ಯಾರ ಹತ್ರ ನಂಬರ್ ಇದ್ರೆ ಕೊಡಿ. ಇಲ್ಲ, ಕ್ಯಾಮರಾ ಫೋಕಸ್ ಮಾಡಿ. ನಾವು ಮಾಡ್ತೀವಿ, ಮಾಧ್ಯಮದವ್ರು ನಾವು ಮಾಡ್ತೀವಿ. ನಂಬರ್ ಕೊಡಿ ಸಾಕು, ಯಾರು ಮಾಡೋದಿಲ್ಲ. ನಂಬರ್ ಕೊಡಿ ಸಾಕು. ಯಾರು ಇಲ್ಲಿ ಪರವಾಗಿಲ್ಲ, ನಾವು ನಮ್ಮ ನಂಬರಿಂದ ಮಾಡ್ತೀವಿ ಸರ್. ತೆಗಿಲಿಲ್ಲ ಅಂದ್ರೆ ನಾವು ಅದನ್ನ ಒಂದು ನೋಟ್ ಡೌನ್ ಮಾಡ್ಕೊಂಡು ಅಲ್ಲಿ ವಿಧಾನಸೌಧದಲ್ಲೇ ಅದನ್ನೆಲ್ಲ ಮೆನ್ಷನ್ ಮಾಡ್ತೀವಿ. ಯಾರು ಸ್ಪಂದಿಸ್ತಾ ಇದ್ದಾರೆ, ಯಾರು ಸ್ಪಂದಿಸ್ತಾರೆ. ಇಲ್ಲಿ ಸಮಸ್ಯೆ ಬಗೆಹರಿಬೇಕಷ್ಟೇ. ನಾವು ಯಾವ ಪಕ್ಷ ವಿರೋಧ ಅಲ್ಲ, ಯಾವ ಪಕ್ಷ ಬರಲ್ಲ. ಅಡ್ವೊಕೇಟ್ ಆಗಿ ಒಂದು ನಿಮಿಷ ಕ್ಯಾಮ್ರಾ ಫೋಕಸ್ ಮಾಡಿ. ಈಗ ಕಾಲ್ ಮಾಡ್ತಾರೆ, ಲೌಡ್ ಸ್ಪೀಕರ್ ಹಾಕೊಳ್ಳಿ ಸರ್. ಇಲ್ಲಿ ಸುಮ್ಮನೆ ನೋಡ್ತಾ ಇರೋ ಜನ ನಿಮ್ಮ ಫೇಸ್ಬುಕ್, ಯೂಟ್ಯೂಬ್ ಎಲ್ಲದಕ್ಕೂ ಲೈವ್ ಹಾಕೊಳ್ಳಿ. ಹೇಳ್ತೀನಿ, ಸಮಸ್ಯೆ ಎಲ್ಲರಿಗೂ ಹೋಗಿ ತಲುಪ್ತಾ ಇದೆ, ನೀವು ತಲುಪಿಸಿ. ಯಾಕಂದ್ರೆ ಶಾಂತಿಯುತವಾಗಿ ಬಗೆಹರಿಬೇಕು ಅಂದ್ರೆ ಜನರ ಹತ್ರ ಹೋಗ್ಬೇಕು ವಿಷಯ. ಯಾಕೆ ಸುಮ್ಮನೆ ಮೊಬೈಲ್ ಅಡ್ವೊಕೇಟ್ ಕೋರ್ಟ್ಗೆ ಹೋಗ್ತಾ ಇದ್ದಾರೆ. ಇಷ್ಟು ದೊಡ್ಡ ಸಮಸ್ಯೆ ಆಗ್ತಾ ಇದೆಲ್ಲ ಸರ್. ನಿಮ್ಮ ಜೊತೆಗೆ ಇರಬೇಕಲ್ಲ ಅವರು. ಈಗ ಅವರು ತೆಗಿತಾ ಇಲ್ಲ. ಅವ್ರ ಜೂನಿಯರ್ಸ್ ಯಾರು ಇವತ್ತು ಆಗುತ್ತೆ ಅಂತ ಗೊತ್ತಿಲ್ಲ. ಆಲ್ರೆಡಿ ನೋಡಿ, ನೀವು ರಾತ್ರಿ ನಿಮ್ಗೇನೋ ಗೊತ್ತಾದಾಗ ನಿಮ್ಮದು ಫೈನಲ್ ಬೇಡಿಕೆ ಏನು ಇವಾಗ ಕರೆಕ್ಟ್ ಆಗಿ? ಈಗ ನಮ್ಮ ಬೇಡಿಕೆ, ನಮ್ಮ ನೆಲ, ನಮ್ಮ ಭೂಮಿ ನಾವು ಬಿಡಂಗಿಲ್ಲ. ನಾವು ಮನೆ ಕಟ್ಕೊಂಡಿದ್ದೀವಿ, ನಾವು ದನ ಕರು ಇಲ್ಲಿ ಬೆಳೆಸ್ತಾ ಇದ್ದೀವಿ, ಸಾಕ್ತಾ ಇದ್ದೀವಿ. ನಮ್ಮ ನೆಲನ ಯಾವುದೇ ಪ್ರಶ್ನೆಗೂ ಬಿಡಂಗಿಲ್ಲ. ಇವರು ಫಾರೆಸ್ಟ್ ಬರಲಿ, ಪೊಲೀಸ್ ಬರಲಿ, ನಮ್ಮ ಜೀವ ಹೋದ್ರೂ ನೆಲ ಬಿಡೋಕೆ ಪರಿಸ್ಥಿತಿ ಬಿಡಲ್ಲ. ಪ್ರಾಣ ಹೋದ್ರು ನಿಮ್ಮ ನೆಲ ನೀವು ಬಿಡಲ್ಲ. ಈಗ ನಮ್ಮ ತಾತ ಒಬ್ಬರಿಗೆ 6 ಎಕರೆ ಜಮೀನು, 5 ಎಕರೆ ಜಮೀನು ಬಂದಿದ್ದು. ಈಗ ನಮ್ಮ ಮನೇಲಿ 80 ಜನ ಇದ್ದೀವಿ. ನಾವೆಲ್ಲನೂ ಮನೆಗಳು ಕಟ್ಕೊಂಡಿದ್ವಿ. ನಮ್ಮ ಮನೆಗೆ ಬೇಡವಾ? ಈಗ ಸರ್ಕಾರ ಎಲ್ಲೋ ಯಾರಿಗೋ ನೆಲೆ ಕೊಡ್ತಾ ಇದ್ದಾರೆ, ಸೂರು ಕೊಡ್ತಾ ಇದ್ದಾರೆ. ನಮ್ಮ ಇರೋದನ್ನ ಯಾಕೆ ಕಿತ್ಕೊಂತೀವಿ? ನಮ್ಮ ಜಾಗದಲ್ಲಿ ಇರೋದನ್ನ ನೀವು ಯಾಕೆ ಕೀಳ್ತಾ ಇದ್ದೀರಿ? ತಗೊಂಡ್ಬಾರ್ದು. ಈಗ ನಮ್ದು ಏನಿದೆ, ನಮ್ಮ ಕುಟುಂಬ ಎಲ್ಲಾನು ಕೂಲಿ ಮಾಡ್ಕೊಂಡು, ನಾಲಿ ಮಾಡ್ಕೊಂಡು, ದನ ಮೇಯಿಸ್ಕೊಂಡು
ನಾವೇ ಸ್ವಲ್ಪ ಸಣ್ಣ ಪುಟ್ಟ ಅಂಗಡಿಗಳು ಇಟ್ಕೊಂಡು ಇವೆಲ್ಲ ಮಾಡ್ತಾ ಇದ್ದೀವಿ. ನಮ್ದು ಯಾವೇ ಕಾರಣಕ್ಕೂ ನಾವು ಜೀವ ಹೋದ್ರೂ ನೆಲ ಕೊಡಂಗಿಲ್ಲ. ಸರ್ ಹೇಳಿ, ಈಗ ನೀವು ಅಲ್ಲಿ ಬುಲ್ಡೋಸರ್ಗಳೆಲ್ಲ ಇದಾವೆ, ಹುಷಾರಿಗೆ ಬಂದಿದ್ದಾರೆ ಅಂತ ಹೇಳಿದ್ರು. ಏಕಾಏಕಿ ಬುಲ್ಡೋಸರ್ಗಳು ಬರೋದಕ್ಕೆ ಹೆಂಗ್ ಸರ್ ಕಾನೂನಲ್ಲಿ ಅದಕ್ಕೆ ಅವಕಾಶ ಇಲ್ಲ? ಸರ್ ಅವಕಾಶ ಇಲ್ಲ, ಮೂಲಭೂತ ಹಕ್ಕುಗಳನ್ನ ಉಲ್ಲಂಘನೆ ಮಾಡ್ತಿದ್ದಾರೆ. ಈಗ ನಾವು ಅದನ್ನ ಯಾರಾದ್ರೂ ಮಾತಾಡ್ತೀವಿ ಅಂತಂದ್ರೆ ಅರಣ್ಯ ಅಧಿಕಾರಿ ಒಂದು ಮಾತು ಹೇಳಿದ್ರು, ನಾವು ಗಿಡ ನೆಟ್ಟು ಹೋಗ್ತೀವಿ, ನಿಮ್ ಜಮೀನ್ ನಿಮ್ದಾದ್ರೆ ನೀವು ತಗೊಳ್ಳಿ, ಆಮೇಲೆ ನಾವು ನೋಡ್ಕೋತೀವಿ. ಗಿಡ ನೆಟ್ಟ ಮೇಲೆ ನಮ್ ಜಮೀನು ಹೋಗಿ ನಾವು ಫೈಟ್ ಮಾಡಕ್ ಆಗತ್ತಾ? ಆಗಲ್ಲ ಸರ್. ಗಿಡ ನೆಡೋ ಹಾಗಿದ್ರೆ ಅಲ್ಲೆಲ್ಲ ಈಗ IT-BT ಕಂಪನಿಗಳಿಗೆ ಮರಗಳು ಹೊಡಿಬೇಕಾದಾಗ ಗಿಡ ನೆಡೋದು ಎಷ್ಟು ಜವಾಬ್ದಾರಿನ, ಮರ ಹೊಡಿಬೇಕಾದ್ರೆ ಅಷ್ಟೇ ತಡಿಬೇಕು. ಹೌದು ಸರ್, ಎಲ್ಲ ಕಾನೂನಲ್ಲಿ ಇರತ್ತಲ್ವಾ ಸರ್? ಮುಂದೆ ಎಷ್ಟು ಮರಗಳು ಹೊಡೆದ್ರು ಸರ್? ಸರ್ ಇಲ್ಲಿ ಸುಮಾರು ಒಂದು 300 ಮರ ಇಲ್ಲ ಸರ್. ಇಲ್ಲಿ ಹೆಂಗಿತ್ತು ಅಂದ್ರೆ ಒಂದೊಂದು ಮರ 400 ವರ್ಷ ಚರಿತ್ರೆ ಹೇಳ್ತಾ ಇತ್ತು. ಇವತ್ತು ಆ ಮರ ಚರಿತ್ರೆ ಹೇಳೋ ಮರ ಇಲ್ಲ. ಇವತ್ತು ಹುಟ್ಟಿರೋ ಅಂತ ಒಂದು 100 ವರ್ಷದ ಒಳಗಡೆ ಇರೋರೆಲ್ಲ ಇಲ್ಲಿರೋರು. ಆದ್ರೆ ಸರ್, ನನ್ನ ಹೆಸರು ರಫೀಕ್ ಅಂತ ಹೇಳ್ಬಿಟ್ಟು, ಕರ್ನಾಟಕ ಪ್ರಜಾರಾಜ್ಯ ವೇದಿಕೆ ಪ್ರೆಸಿಡೆಂಟ್ ನಾನು ಮಾತಾಡ್ತೀನಿ. ಸಾಹೇಬ್ರೆ, ಈಗ ಸಾಮಾನ್ಯವಾಗಿ ಒಂದು ಪ್ರದೇಶ ಅಂತ ಬಂದ್ಮೇಲೆ ಎಲ್ಲಾ ಜಾತಿ ಧರ್ಮದವರು ಒಟ್ಟಿಗೆ ಇದ್ಬಿಟ್ರೆ ಇರ್ಬೇಕು ಸರ್, ಅದು ಬಡಾವಣೆ ಅಂತಾನೆ ಲೆಕ್ಕ. ಹೌದು ಸರ್, ಹೌದು ಸರ್, ಎಲ್ಲ ಅದೇ ತರನೇ ಸರ್. ಕೆಂಪೇಗೌಡರ ಆದಿಯಿಂದ ಮೈಸೂರು ಮಹಾರಾಜರಿಂದ ಹಿಡಿದು ಬ್ರಿಟಿಷ್ ಕಾಲದಿಂದ ಪ್ರತಿಯೊಬ್ಬರಿಗೂ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡ್ಕೊಟ್ಟಿದ್ದಾರೆ. ಹೌದು ಸರ್. ಬೆಂಗಳೂರು ವಿಷಯದಲ್ಲಿ ಎಲ್ಲಾ ಜಾತಿ ಧರ್ಮಗಳು ಒಟ್ಟಾಗಿದ್ದೀರಾ, ಆದ್ರೂ ನಿಮ್ಗೆ ಯಾಕೆ ತೊಂದರೆ ಕೊಡ್ತಾರೆ ಸರ್? ತೊಂದರೆನ ವಿಚಾರ ಬಂದ್ರೆ ನಮ್ ಕಡೆಯಿಂದ ಒಂದು ಇಲ್ಲಿ ತಿಳ್ಕೊಂಡಿರೋ ವಿಚಾರ ಏನು ಅಂತಂದ್ರೆ ಸರ್, ಸರ್ಕಾರಗಳಿಗೆ ಈ ಅಕ್ಕಪಕ್ಕ ಇರೋ ಜಮೀನುಗಳೆಲ್ಲ ಖಾಲಿ ಆಗಿದೆ ಸರ್. ರಿಯಲ್ ಎಸ್ಟೇಟ್ ಮಾಡಕ್ ಬೇರೆ ಜಮೀನುಗಳಿಲ್ಲ ಸರ್. ಜಮೀನ್ ಇರೋದು ಇದೊಂದೇನೆ ಸರ್, ಇಷ್ಟು ದೊಡ್ಡ ಜಮೀನು. ಇಲ್ಲಿ ಬಡವರು ವಾಸ ಇದ್ದಾರೆ ಸರ್. ಈ ಬಡವರು ವಾಸ ಇರೋ ಜಾಗನ ಒಕ್ಲೆಬ್ಸಿ ಇಲ್ಲಿಂದ ಖಾಲಿ ಮಾಡಿಸಿದೀವಿ ಅಂತಂದ್ರೆ ಇಡೀ ಸರ್ಕಾರದಲ್ಲಿ ಕುಂತಿರುವಂತ MLAಗಳಿಗೆ, ಮಿನಿಸ್ಟರ್ಗಳಿಗೆ ಕಮಿಷನ್ಗಳು ಬರುತ್ತೆ ಸರ್. ಕೋಟಿ ದುಡ್ಡು ಬರುತ್ತೆ ಸರ್. ಯಾವ ಸರ್ಕಾರ ಬಂದರೂ ಕೂಡ ಅವ್ರವ್ರ ಸೀಟ್ ಅವ್ರು ಬಚಾವ್ ಮಾಡ್ಕೊಳಕ್ ನೋಡ್ತಾರೆ, ಬಡವನ್ ಸೀಟ್ ಬಚಾವ್ ಮಾಡಲ್ಲ ಸರ್. ಚುನಾವಣೆಗಳಿಗೆ ನಿಮ್ಮ ಹತ್ರ ಬಂದು ಓಟ್ ಕೇಳ್ತಾರೆ 100% ಸರ್. ಅಲ್ಲ ಸರ್, ಅವ್ರ ಕಾರುಗಳು ಹೆಂಗಿರುತ್ತೆ ಅಂತಂದ್ರೆ ಒಂದು ಯಾವ್ದೋ ಒಂದು ಬೇಟೆ ಆಡೋದಕ್ಕೆ ಹೋಗಂತ ಒಂದು ಕಾರುಗಳು ಹಿಂದ್ಗಡೆ ಒಂದು 50-60 ಕಾರ್ ಸೇರಿಸ್ಕೊಂಡು ಬರ್ತಾರೆ. ಆ ಟೈಮಲ್ಲಿ ನೀವು ಕಾಡನ್ನ ನಾಶ ಮಾಡಿ ಒಂದು ವೇಳೆ ಕಾಡನ್ನ ರಕ್ಷಣೆ ಮಾಡೋದು ನೀವು ಇದ್ದೀರಿ ಅಂದ್ರೆ ನಿಮ್ಮ ಹತ್ರ ಓಟ ಕೇಳ್ಬೋದಲ್ಲ ಸರ್? ಅವ್ರು ಕೇಳಲೇಬಾರ್ದಲ್ವಾ? ಕೇಳಬಾರ್ದು, ನಾಚಿಕೆ ಆಗ್ಬೇಕು ಸರ್ ಅವ್ರಿಗೆ. ಅವಾಗ ನಾಚಿಕೆ ಆಗ್ಬೇಕು ಸರ್. ಈಗ ನಾವು ಹೋರಾಟಗಾರರು ಅಂತಂದ್ರೆ ಮುಂದೆ ನಿಂತ್ಕೊಂಡು ಕೇಳ್ತೀವಿ ಸರ್. ಪಾಪ ಬಡವ್ರಿಗೆ ಗೊತ್ತಿಲ್ಲ ಸರ್, ಏನ್ ಕೇಳ್ಬೇಕು ಅಂತ ಗೊತ್ತಿಲ್ಲ. ಬಂದಾಗ ಏನ್ ಹೇಳ್ತಾರೆ, ನಿಮ್ಮೂರ್ನ ನಾವು ಉಳಿಸ್ತೀವಿ, ನಿಮ್ಮನ್ನೆಲ್ಲ ನಾವು ಬೆಳೆಸ್ತೀವಿ, ನಾವಿದೀವಿ, ಎಲ್ಲ ಆಶ್ವಾಸನೆಗಳು ಸರ್. ಗೆದ್ದಿದ್ದ ನಾಯಕ ಒಬ್ಬನು ಇಲ್ಲಿ ಬರಲ್ಲ ಸರ್. ಇಲ್ಲಿ ಓಟ್ ಹಾಕೋ ನಾಯಕ ಬಂದು ಬೀದಿನಲ್ಲಿ ನಿಂತ್ಕೊಂಡಿದ್ದಾರೆ. ಬೆಳಗ್ಗೆಯಿಂದ ಯಾರಿಗೂ ನೀರಿಲ್ಲ, ಯಾರಿಗೂ ನೀರು ಬಿದ್ದಿಲ್ಲ ಸರ್. ಅರವಿಂದ್ ಲಿಂಬು ಅವರು 3 ಬಾರಿ ಗೆದ್ದಿದ್ದಾರೆ ಅಲ್ವಾ? 4 ಬಾರಿನ ಸತತವಾಗಿ 4 ಬಾರಿ ಗೆದ್ದಿದ್ದಾರೆ ಗೆಲ್ಲುವಾಗ ಒಂದ್ಸರಿ ಗೆದ್ದಾದ್ಮೇಲೆ 2ನೇ ಸರಿಗೆ ನಿಮ್ಮ ಓಟ್ ಕೇಳಕ್ಕೆ ನೀವು ಯಾರು ಕೂಡ ಅಪೀಲ್ ಮಾಡಿಲ್ಲ ಸರ್? ಎಲ್ಲರೂ ಮಾಡಿದ್ದಾರೆ. ಇಲ್ಲಿ ಕೇಳಿ ಒಂದ್ ನಿಮಿಷ, ಎಲ್ಲರೂ ಮಾಡಿದ್ದಾರೆ. ಅರಣ್ಯ ಸಚಿವರು ಆಗಿದ್ರು ಅವ್ರು ಮನ್ಸಿಟ್ಟಿದ್ರೆ ಕೇಂದ್ರ ಸರ್ಕಾರದಲ್ಲೂ ಅವ್ರು ಕೈ ಬಿಡಿಸಬಹುದಾಗಿತ್ತು. ರಾಜ್ಯ ಸರ್ಕಾರದಲ್ಲಿ ಇವ್ರಿಗೆ ಏನು ಹಕ್ಕುಪತ್ರಗಳು ಕೊಡ್ಬೇಕಾ, ಇವರಿಂದ ಏನು ಅಕ್ರಮ ಸಕ್ರಮದಲ್ಲಿ ದಾಖಲೆಗಳು ಕೊಡ್ಬೇಕು, ಏನ್ ಬೇಕಾದ್ರೂ ಮಾಡಬಹುದಾಗಿತ್ತು. ಆದ್ರೆ ಅವ್ರು ಎಲ್ಲೋ ಒಂದು ಕಡೆ ಪಾಪ ಅವರು ರಾಜಕಾರಣದಲ್ಲಿ ಇದಾರಲ್ವಾ ಸರ್, ಅವ್ರು ಬಂದು ಜನಕ್ಕೆ ಆಶ್ವಾಸನೆ ಹೇಳ್ತಾರೆ ಸರ್, ನಾನು ಇದೀನಿ ಅಂತ ಹೇಳ್ತಾರೆ. ಆದ್ರೆ ಇದೀನಿ ಅಂತ ಹೇಳಿದ್ದ ನಾಯಕ ಬೆಳಗ್ಗೆಯಿಂದ ಇಲ್ಲಿ ಇಲ್ಲ ಸರ್. ಯಾರು ಇಲ್ಲಿ ಬಾಧೆ ಬೀಳ್ತಾ ಇರೋದು ಇದೇ ಬಡವರೇನೆ ಸರ್. ಇಲ್ಲಿ ಏನಾಗಿದೆ ಅಂತಂದ್ರೆ ಸರ್, ಈ ಒಂದು ವ್ಯಾಪ್ತಿನಲ್ಲಿ ಇರುವಂತ ಬಡವರು ಎಲ್ಲಾರು ಅವರ ದಿನಗೂಲಿ ಕೆಲಸ ಮಾಡ್ಕೊಂಡೆ ಜೀವನ ಮಾಡ್ತಾ ಇರೋದು. ಆ ದಿನಗೂಲಿ ಕೆಲಸಗಾರರು ಪಾಪ ಈ ಬೆಳಗ್ಗೆ ಎದ್ದು ಡ್ಯೂಟಿಗೆ ಹೋಗ್ಬೇಕಾಗಿರೋರು ಏಕಾಏಕಿ ಬೆಳಗ್ಗೆ 5 ಗಂಟೆಗೆ 4:15 ಇಲ್ಲಿ JCBಗಳು ತಗೊಂಡ್ಬಂದು ಇಷ್ಟೆಲ್ಲ ಟಾಸ್ಕ್ ಫೋರ್ಸ್ ತರಂತ ವಿಚಾರ ಏನಿದೆ, ಇಷ್ಟೆಲ್ಲ ಪೊಲೀಸ್ ಬರೋಂಥದ್ದು ಏನಿದೆ, ಇಷ್ಟೆಲ್ಲ ಏನು ಹಂಗಾರೆ ಜನ ಏನೋ ಇವ್ರ ಮೇಲೆ ಬಿದ್ದ್ಬಿಡ್ತಾರೆ ಅನ್ನೋ ಭಯನ? ಜನ ಯಾರ ಮೇಲೂ ಬೀಳಲ್ಲ ಸರ್. ಜನ ನ್ಯಾಯದ ಮೇಲೆ ಬೀಳ್ತಾರೆ. ನಮ್ಗೆ ನ್ಯಾಯ ಬೇಕಷ್ಟೇನೆ. ನೀವು ಕರೆಕ್ಟ್ ಇದ್ದಿದ್ರೆ 1909ರಿಂದ ನಿಮ್ಮ ಅರಣ್ಯ ಏನಾಗಿತ್ತು? ಎಲ್ಲೋಯ್ತು ನಿಮ್ಮ ಅರಣ್ಯ? ಇಲ್ಲಿ ಎಲ್ಲ ಬೆಳೆದಿರೋ ಮರಗಳೆಲ್ಲ ಇಲ್ಲಿರಂತ ರೈತರು ಉಳಿದಿರೋ ಮರಗಳು ಸರ್, ಅರಣ್ಯದವರು ಉಳಿದಿರೋ ಮರಗಳೆಲ್ಲ. ನೀವು 1950ರಲ್ಲಿ ನೀವು ಕೈ ಬಿಟ್ರಲ್ಲ ನೀವು ಅರಣ್ಯನ. ಯಾಕೆ ಕೈ ಬಿಟ್ರಿ ನೀವು? ರೈತರಿಗೆ ಯಾಕೆ ಕೊಟ್ರಿ? ಸೊಸೈಟಿಗೆ ಯಾಕೆ ಕೊಟ್ರಿ? ನಿಮ್ದು ಅನ್ನೋದೊಂದು ಸಿದ್ಧಾಂತ ಇಲ್ವಾ? ಈಗ ಸರ್ಕಾರ ಬಂದ್ಮೇಲೆ ಸರ್ಕಾರ ಇದು ಅರಣ್ಯ ಯೋಗ್ಯ ಅಲ್ಲ ಅಂತ ಹೇಳ್ಬಿಟ್ಟು ರೈತರು ಕೊಟ್ಟಿದ್ದಾರೆ ಸರ್. ಸೈಡ್ ಬರ್ರಿ, ಅವ್ರು ಮುಂದೆ ಬಿಡ್ರಿ. ಮಾತಾಡಂಗಿಲ್ಲ ನಾವು ಸೂಕ್ಷ್ಮವಾಗಿ ಆಗೋದ್ಮೇಲೆ ನಿಮ್ಗೆ ಕೇಳಿಲ್ವ ಸರ್, ಅರಣ್ಯ ಅಧಿಕಾರಿಗಳು
ಇಲ್ಲ ಸರ್ ಫೋನ್ ಮಾಡಿ ಸರ್ ನಿಮಗೆ ಸರ್ ತಮ್ಗೆ ಹೆಂಗಿದ್ರು ಅರಣ್ಯ ಅಧಿಕಾರಿಗಳು ವಿಷಯ ಗೊತ್ತಿತ್ತು. ಏನ್ ಸರ್ ವಿಷಯ? ಸರ್ 1950ರಲ್ಲಿ ಲಿಂಗಯ್ಯನವರು DC ಅವರು 4 ಎಕರೆ ಪ್ಲಸ್ 1 ಎಕರೆನ 4+1 4 ಎಕರೆ ಮರಳು 1 ಎಕರೆ ಮಣ್ಣಿನ ಭೂಮಿ ಅಂತ ಇವ್ರಿಗೆ ಆಲ್ರೆಡಿ ಕೊಟ್ಟಿರುವಂತ ದಾಖಲೆ ಅವ್ರ ಹತ್ರ ಇದೆಯಲ್ಲ ಸರ್? ಅದ್ಯಾವುದು ಹೇಗೆ ಸರ್ ಮಾನ್ಯತೆ ಇರೋದು? ಯಾಕೆ DC ಆಗಿ ಒಬ್ರು ಅರಣ್ಯ ಕಾನೂನು ನಿಮಗೆ ಗೊತ್ತಿದ್ರೆ ನಾನು ಹೇಳ್ಬೋದು. ಹೇಳಿ ಸರ್, ತಿಳಿಸ್ಕೊಡಿ ಹೆಂಗೆ ಅಂತ. ಯಾವ್ದು ನೋಟಿಫಿಕೇಶನ್ ಇದೆ, ಯಾವ್ದು ಡಿನೋಟಿಫಿಕೇಶನ್ ಇಲ್ಲ. ಫಾರೆಸ್ಟ್ ಒನ್ಸ್ ಫಾರೆಸ್ಟ್ ಇಟ್ ಇಸ್ ಆಲ್ವೇಸ್ ಹೌದಾ ಸರ್? ಮತ್ತೆ ದಿಸ್ ಇಸ್ ಆಲ್ಸೋ ITBT ಕಂಪನಿ ಸರ್. ಒನ್ಸ್ ಅಪಾನ್ ಎ ಟೈಮ್ ದ ಫಾರೆಸ್ಟ್ ಲ್ಯಾಂಡ್ ಇಸ್ ITBT ನಿಮಗೆ ಗೊತ್ತಿಲ್ಲ. ITBT ಎಲ್ಲ ಆ ಕಡೆ ITPL ಮಾತಾಡಬಾರ್ದು. ನಾವು ಅವ್ರ ಹತ್ರ ಮಾಹಿತಿ ಚೆನ್ನಾಗಿ ಗೊತ್ತಿದೆ. ಸರ್ ಹೇಳಿ. ನಮಗಿನ ಚೆನ್ನಾಗಿ ಗೊತ್ತಿದೆ. ಅಲ್ಲ, ಮಾಹಿತಿ ಕೊಡಿ ಅಷ್ಟೇ ನಮಗೆ. ಇಲ್ಲಿ ನೋಡಿ, ದಯವಿಟ್ಟು ಕೊಡಿಬೇಕು. ಯಾಕಂದ್ರೆ ವಿಷಯ ಗೊತ್ತಿಲ್ಲದೆ ಹೋದ್ರೆ ಅಲ್ಲಿ ಬೇರೆ ತರ ಹೋಗೋದು ಸುದ್ದಿಗಳು. ನೀವು ತಿಳಿಸಿದ್ರೆ ಅಲ್ಲ ಸರ್ ಸ್ಪಷ್ಟೀಕರಣ ಸಿಗೋದು. ಸಂವಿಧಾನದ 4ನೇ ಅಂಗ ಸರ್ ಇದು. ಮಾಧ್ಯಮ, ನೀವು ಸಂವಿಧಾನದ ಪ್ರಕಾರ ಉತ್ತರ ಕೊಡಬೇಕು. ಅಲ್ಲ ಅವರೆಲ್ಲ ಅವ್ರಿಗೆ ಶಾಮೀಲಾಗಿರೋದು. ಇಲ್ಲ ಇಲ್ಲ, ಇವಾಗ ಇಲ್ಲ ಅವ್ರು ಅದಕ್ಕಾಗಿರೋದಕ್ಕೆ ಆನ್ಸರ್ ಕೊಡ್ತಾ ಇಲ್ವಲ್ಲ ಅವರು. IT ಕಂಪ್ನಿ ಇಲ್ಲೇ ಕಣ್ಮುಂದೆ ಕಾಣ್ತಿದೆ. ಅವ್ರು ಅದ್ರ ಬಗ್ಗೆ ಮಾತಾಡ್ತಾ ಇಲ್ವಲ್ಲ ಅವರು. KDB ಹತ್ರ ಫೈಟ್ ಮಾಡಿ ಫಸ್ಟ್. ನಾವು ಯಾರನ್ನ ದೂಷಣೆ ಮಾಡೋದು ಬೇಡ. ಅಧಿಕಾರಿಗಳನ್ನ ಕಾನೂನು ಮೀರಿ ಯಾರು ಏನು ಮಾಡ್ಲಿಕ್ಕಾಗಲ್ಲ. ಡಾಕ್ಯುಮೆಂಟ್ಸ್ ಅವ್ರು ನೋಡಕ್ ರೆಡಿ ಇಲ್ವಲ್ಲ. ಅವ್ರು ನೋಡಿ ಹೆಂಗ್ ಮಾತಾಡ್ತಾರೆ ಸರ್? ಹೆಂಗ್ ಮಾತಾಡ್ತಾರೆ ಸರ್ ಅವರು? ನೋಡಕ್ ರೆಡಿ ಇಲ್ಲ ನಿಮ್ಗೆಲ್ಲ ಗೊತ್ತಿದೆ. ಗೊತ್ತಿಲ್ಲದೇನು ಇಲ್ಲ. ಈಗ ಸುಮಾರು 711 ಎಕರೆಗೂ ಬಂದಿಲ್ಲ. ಅವರು 120 ಎಕರೆ ಕ್ಲಿಯರ್ ಕಟ್ ಆಗಿ ಏನಿದೆ ಅದಕ್ಕಷ್ಟೇ ಬಂದಿದ್ದಾರೆ. ಹೌದು, ಅದಕ್ಕಷ್ಟೇ ಬಂದಿದೆ. ಎಲ್ಲ ಗೌರ್ಮೆಂಟ್ ಮನವಿ ಮಾಡಿ ಬರಬಾರ್ದು ಅಂತ ಹೇಳ್ಬೇಕು. ಇದು ನಾವು ಒಬ್ರಿಗೆ ಇವರೊಬ್ಬರಿಗೆ ನಮ್ಮೊಬ್ಬರಿಗೆಲ್ಲ ಕೇಳಿ ವಿಚಾರ ತಿಳಿದಿದೆ. ಗೌರ್ಮೆಂಟ್ ಮನವಿ ಮಾಡೋದು ಸರ್ಕಾರ ಗೌರ್ಮೆಂಟ್ ಫಾರೆಸ್ಟ್ ಅಂತ ಇರ್ತಕ್ಕಂಥ ಜಾಗವನ್ನ ಅಲ್ಲಿ ಪಾಣಿ ಇದ್ರಲ್ಲೆಲ್ಲ ಇದೆ, ಅದನ್ನ ಮಾಡ್ತಾ ಇದ್ದಾರೆ. ದಯವಿಟ್ಟು ತೊಂದರೆ ಕೂಡ ಹೋಗ್ಬೇಕು. ದಯವಿಟ್ಟು ಜೋರಾಗಿ ರಿಕ್ವೆಸ್ಟ್ ಮಾಡ್ಕೊಂತಾರೆ ಎಲ್ಲರಿಗೂ. ದಯವಿಟ್ಟು ಇಲ್ಲಿ ಅಡ್ಡಿಪಡಿಸಬೇಡಿ. ದಯವಿಟ್ಟು ಅಡ್ಡಿಪಡಿಸಬೇಡಿ. ಹೌದು ಸರ್ ಹೇಳಿ. ಯಾರು ಒಂದ್ ನಿಮಿಷ ಇದೆ ಮಾತಾಡಿದ್ರೆ ನಾವು ಸೈಲೆಂಟಾಗಿ ಕೇಳ್ಕೊಂಡಿದ್ದೀವಿ. ಈಗ ಫಾರೆಸ್ಟ್ ಅವರು ಈಗ 120 ಏಕರ್ಸ್ ಆರ್ಡರ್ ಏನು ಉಚ್ಚ ನ್ಯಾಯಾಲಯ ಆರ್ಡರ್ ಅಂತ DC ಬಂದಿದೆ. ಸುಪ್ರೀಂ ಕೋರ್ಟಲ್ಲಿ ಕೇಸ್ ಕೊಟ್ಟಿದ್ದಾರೆ. 3 ವಿಚಾರ ಈಗ ಬಂದಿರೋ ವಿಚಾರ ಏನು ಗೊತ್ತಾ ಸರ್? ಹೈದರಾಬಾದಲ್ಲಿ ಒಂದು ಇಶ್ಯೂ. ಆ ಇಶ್ಯೂ ಪ್ರಕಾರ ಸುಪ್ರೀಂ ಕೋರ್ಟ್ ಒಂದು ಆದೇಶ ಮಾಡ್ತಾರೆ. ಇವರು ಆ ಆದೇಶ ತಗೊಂಡು ಎಲ್ಲ ಕಡೆ ಬಂದಿರೋದು. ಸುಪ್ರೀಂ ಕೋರ್ಟಲ್ಲಿ ಅಡ್ಮಿಷನ್ ಆಗಿಲ್ಲ, ಹೋಗಿದ್ದಾರೆ. ಈಗ ಈ ಊರಿಗೆ ನಾನು ಇವತ್ತು ಅಕ್ವಸಿಷನ್ ಮಾಡ್ಕೋಬೇಕಂತ ಒಂದು ಆರ್ಡರ್ ಇರಬೇಕಾ ಇಲ್ವಾ? ಕಾಡುಗೋಡಿ ಪ್ಲಾಂಟೇಶನ್ದು ನಾವು ಇವತ್ತು ಅಕ್ವೈರ್ ಮಾಡ್ಕೊಂತೀವಿ ಅಂತ ಇವರು ಪ್ರಿನ್ಸಿಪಲ್ ಸೆಕ್ರೆಟರಿನೇ ಹೈಕೋರ್ಟಲ್ಲಿ ಅಫಿಡವಿಟ್ ಹಾಕ್ತಾರೆ. ನಾವು ಇದು ಸರ್ಕಾರಕ್ಕೆ ರವಾನೆ ಮಾಡಿಬಿಟ್ಟಿದ್ದೀವಿ ಅಂತ. ಅದು ಅಫಿಡವಿಟ್ ಇದೆ, ಅವ್ರ ಗಮನಕ್ಕೂ ಇದೆ. ಅವರು ಅಫಿಷಿಯಲ್ ಅವ್ರ ಗಮನಕ್ಕೆ ಇದೆ. ಈಗ ಕಾಡುಗೋಡಿ ಪ್ಲಾಂಟೇಶನ್ಗೆ ನಾವು ಹೋಗಿ 220 ಎಕರೆನ ನಾವು ತೆರವುಗೊಳಿಸ್ಬೇಕು ಅನ್ನೋದಕ್ಕೆ ಕಾಡುಗೋಡಿ ಪ್ಲಾಂಟೇಶನ್ ಅಂತ ಒಂದು ಆರ್ಡರ್ ತೋರಿಸ್ತೀವಿ. ನೀವು ಏನ್ ಹೇಳ್ತೀರಿ ನಾವು ಕೇಳ್ತೀವಿ. ಈಗ ನೀವು ಹೇಳೋವರೆಗೂ ನಾವು ಕೇಳ್ತೀವಿ. ಕಾಡುಗೋಡಿ ಪ್ಲಾಂಟೇಶನ್ ಈಗ 120 ಎಕರೆನ ನೀನು ಸರ್ ಅರ್ಥ ಮಾಡ್ಕೊಳ್ಳಿ. ಒಂದು ಪದ ಒತ್ತುವರಿ ಅಂದ್ರೆ ಏನ್ ಸರ್? ಅಕ್ಕಪಕ್ಕ ಸ್ವಲ್ಪ ಒಂದು 4 ಅಡಿ, 1 ಅಡಿ, 2 ಅಡಿನೂ ಒತ್ತುವರಿ ಮಾಡ್ಕೋಬಹುದು. 120 ಅಡಿನ ಒತ್ತುವರಿ ಅಂತಾರ? ನೋಡಿ ಸರ್, ಹೊಸಕೋಟೆ ಅಮೋಘರು ನೀವು ಕಾನೂನು ಕಾಪಾಡೋರು, ನಾವು ರೆಸ್ಪೆಕ್ಟ್. ಒಂದ್ ನಿಮಿಷ ನಾನು ಮುಗಿಸ್ಬಿಡ್ತೀನಿ, ಮಾತಾಡಿ. ಈಗ ಅವ್ರು ಹೇಳೋದೇನು, ನಿಮ್ಗೆ ಬಂದು ಮನವಿ ಕೊಟ್ಟವ್ರೆ, ನಿಮ್ಗೆ ಪ್ರೊಟೆಕ್ಷನ್ ಬೇಕು ಅಂತ. ಆ ಮನವಿಯಲ್ಲಿ ಯಾವ್ದು ಕೇಸ್ ನಂಬರ್ ಇದೆ? ಕಾಡುಗೋಡಿ ಉಚ್ಚ ನ್ಯಾಯಾಲಯ ಆದೇಶ ಅಂತಾರೆ. ಯಾವ ಆದೇಶ ತೋರಿಸಿ ಆದೇಶ ಪ್ಲೀಸ್. ಕೊಡಿ, ಅದು ಓದಿ. ನಾವು ಇಷ್ಟೇ ಕೇಳೋ ಸರ್. ಉಚ್ಚ ನ್ಯಾಯಾಲಯ ಆದೇಶ ಅಂದ್ರೆ ಅದಕ್ಕೊಂದು ನಂಬರ್ ಇರುತ್ತೆ. ನಾನು ಡೇಟ್ ಇಲ್ಲ ಏನಿಲ್ಲ. ಇಲ್ಲಿ ನೋಡಿ, ಸುಪ್ರೀಂ ಕೋರ್ಟ್ ಅಲ್ಲಿ ಅಡ್ಮಿಷನ್ ಆಗಲ್ಲ ಇವ್ರ ಮ್ಯಾಟ್ರು. ಇದು ನಾನು ಹೇಳೋದು ಅಲ್ಲ, ಸುಪ್ರೀಂ ಕೋರ್ಟ್ ಅಲ್ಲಿ ಇವರೇ
ಅವಕಾಶ ಕೊಟ್ಟಿದ್ದೀವಿ. ಒಬ್ಬೊಬ್ರು ಮಾತಾಡಿ. ಅಡ್ಮಿಷನ್ ಆಗಿಲ್ಲ, ರಿಜೆಕ್ಟ್ ಆಗುತ್ತೆ. ಇವನ್ ಅಡ್ಮಿಷನ್ ಆಗಲ್ಲ. ಈ ಊರ್ ವಿಚಾರ ಕೇಳ್ತಿದ್ದು ಡಿವಿಷನ್ ಬೆಂಚ್ ಆರ್ಡರ್ ಮೇಲೆ ಅಪೀಲ್ ಹೋಗೋದಿದ್ದು, ಅಡ್ಮಿಷನ್ ಆಗಲ್ಲ. ಹೈಕೋರ್ಟ್ ಆರ್ಡರ್ ಇಂಥ ನಂಬರು ಅಂತಂದ್ರೆ ತೋರಿಸಿ, ನೀವು ಕಾನೂನು ಸೇಫ್ ಗಾರ್ಡ್ ಮಾಡಕ್ ಬಂದಿದ್ದೀರಾ, ನಾವು ರೆಸ್ಪೆಕ್ಟ್ ಕೊಡೋರು, ನಾವು ಪೀಸ್ಫುಲ್ ಆಗಿ ಕೇಳ್ತಿದೀವಿ. ಈಗ ತೋರಿಸ್ತಾರೆ, ತೋರಿಸಿ. ಹೈಕೋರ್ಟ್ ಸಂಖ್ಯೆ ಕಾಡ್ವಾಡಿ ಪ್ಲಾಂಟೇಶನ್ ತೆರವುಗೊಳಿಸಿ, ಯಾಕಂದ್ರೆ ತಮ್ಮ ಹತ್ರ ಮನವಿ ಕೊಟ್ಟಿದ್ದಾರೆ. ಹೈಕೋರ್ಟ್ ಆದೇಶ ಅಂತ ಹೇಳ್ತಾರೆ ಹೊರತು ಏನ್ ಆದೇಶ ಅಂತ ಕೊಟ್ಟಿಲ್ಲ. ಅದನ್ನ ತೋರಿಸಿ, ಯು ಡು ಯುವರ್ ವರ್ಕ್. ನೀವು ರಕ್ಷಣೆ ಮಾಡಕ್ ಬಂದಿ, ಯಾಕಂದ್ರೆ ಅಫಿಷಿಯಲ್ಸ್ ಬಂದಾಗ ಬೈಂಡಿಂಗ್ ನೋಡಿ. ಇಲ್ಲಿ 711 ಎಕರೆ ಫಾರೆಸ್ಟ್ ಅಂತ ಹೇಳಿ ಡಿಕ್ಲೇರ್ ಆಗಿದೆ. RTC ನಮ್ಮ ಹೆಸರಿದೆ. ಒಂದ್ ನಿಮಿಷ ಮಾತಾಡ್ತೀರಾ? ಮಾತಾಡ್ಲಾ? ಮಾತಾಡಿ. ನಿಮ್ ಪ್ರಕಾರವಾಗಿ ಏನ್ ಹೇಳಿದೆ ಸುಪ್ರೀಂ ಕೋರ್ಟ್, ಅದನ್ನೆಲ್ಲ ತಾವೇನ್ ಹೇಳ್ತಾ ಇದೀರಿ, ಅದು 449 ಎಕರೆಗೆ ಮಾತ್ರ ಅಪ್ಲಿಕಬಲ್. ಮಿಕ್ಕಿದ ಏರಿಯಾ ಎಲ್ಲ ಅಪ್ಲಿಕಬಲ್ ಅಲ್ಲ, ಅದು ಸ್ಟೇಟ್ ಫಾರೆಸ್ಟ್, ರಿಸರ್ವ್ ಫಾರೆಸ್ಟ್. ಅರ್ಥ ಆಗ್ತಿದ್ಯಾ? ನಿಮ್ಮ ಹತ್ರ ಏನಾದ್ರು 711 ಒಳಗಡೆ ಹೇಳ್ತಾ ಇರೋದು ನಾನು. ನಿಮ್ಮ ಹತ್ರ ಏನಾದ್ರು ಇದ್ರೆ ಕೊಡ್ಬೇಕು. ನಮ್ಮ ಹತ್ರ RTC ಇದೆ ನೋಡಿ. 711 ಎಕರೆ ಈಗಲೂ ಸಹ ಅರಣ್ಯ ಅಂತ ಬರ್ತಾ ಇದೆ. ನಾನು ಹೇಳಿದ ಅರ್ಥ ಆಯ್ತದೆ. ಉಚ್ಚ ನ್ಯಾಯಾಲಯ ಆದೇಶ ಅಂತ ನಿಮ್ಗೆ ಮನವಿ ಕೊಟ್ಟವ್ರೆ, ಆ ಆದೇಶ ತೋರಿಸಿ. 15 ಮೇಲೆ ಆಗಿದೆಯಲ್ಲ ನೋಡಿ, ನಿಮ್ಮ ಹತ್ರ ಇದೆಯಲ್ಲ, ನಿಮ್ಗೆ ಗೊತ್ತಿದೆ ನೋಡಿ. ನಿಮ್ಮ ಹತ್ರ ಆದೇಶ ಇದೆಯಲ್ರಿ? ನಿಮ್ಮ ಹತ್ರ ಇದೆಯಪ್ಪ? ಹೈಕೋರ್ಟ್ ಅಲ್ಲಿ ಅಫಿಡವಿಟ್ ಹಳೇದೆಲ್ಲ ಇಲ್ಲ ಸರ್, ಹಳೇದೇ ವಸ್ತು ಸರ್. ಮಾತಾಡಿ ಸರ್. ಮಾಡಿ ನಿಮ್ಮ ಹತ್ರ ನೋಡ್ಸ್ಬಿಟ್ಟು ಮಾತಾಡಿ. ಮಾನೀತು ಮಾಡ್ತಾ ತೋರಿಸಿ. ಹೈಕೋರ್ಟ್ ಆದೇಶ ತಗೊಳ್ಳಿ. ನಾವು ಕೋಆಪರೇಟ್ ಮಾಡೋಣ. ನಾವು ಕೋಆಪರೇಟ್ ವಶಕ್ಕೆ ತಗೊಳ್ಳಿ ಅಂತ ಆದೇಶ. JCP ಎತ್ಕೊಂಡ್ಬಂದವ್ರು ನೋಡ್ರಿ. ನೋಡ್ರಿ, ಮಾತಾಡಿ. ಓಕೆನಾ? ಒಂದು ಫೋನ್ ಮಾಡಿ ಹೇಳಿ, ಇನ್ಯಾವಾಗ ಬರ್ತೀವಿ, ಇನ್ಯಾವಾಗ ಬರ್ತೀವಿ ಅವ್ರು ಹೇಳಕ್ ಹೇಳಿ. ನಾವು ಮಕ್ಕಳಿರಲ್ಲ, ಇನ್ನೊಂದ್ಸಲ ಮನೆಗಳ ಹತ್ರ ಹೇಳಿ ಏನ್ ಪ್ರಯತ್ನ, ಇಲ್ಲಿ ಬಂದು ಮಾತಾಡ್ಬೇಕಲ್ಲ. ನಮ್ಗೆ ನಾವು ಹೊಡ್ಕೊಂಡಂಗ್ ಆಗುತ್ತೆ ಅಂತ ಹೇಳೋದನ್ನ, ನಮ್ಗೆ ನಾವು ಹೊಡ್ಕೊಬೇಕು. ಹೇಳಿ ಅವ್ರಿಗೆ ಬಿಲ್ಸಾಕಿದ್ರೆ ಏನ್ ಮಾಡಕ್ಕಾಗುತ್ತೆ? ಒಂದ್ ಕಂಬ ಉಣಿಸ್ದಂಗೆ ಅವರು ನಾವು ಅಪೇರ್ ಮಾಡಿದೀವಿ ಅಂತ ನೋಡಿಸ್ತಾರೆ ಅವರು. ಈ ಖಾತೆ ಪಾಣಿಗೆ ಪಾರಸಿ ಬಂದಿದೆಯಲ್ಲ, ಹೌದು, ಮನೆಯಲ್ಲಿ ಹೈಕೋರ್ಟ್ ಆದೇಶ, ಆ ಆದೇಶ ತೋರಿಸಿ. ಪಾಣಿ ಕದಲ್ಲ ಅವರು, ಪಾಣಿಯಲ್ಲಿ ನಮ್ದು ಹೆಸರು ಇದೆ ಅಂತ ಮೆಮೊರಾಂಡಮ್ ಇದೆಯಾ? ಹೌದು, ಅಲ್ಲ ಡಾಕ್ಯುಮೆಂಟ್ ಇದೆ ಸರ್, ಓದಿ. ಮೆಮೊರಾಂಡಮ್ ಓದಿ. ಇಲ್ಲ ನಾವು ಓದುವ, ಅದು ಓದಿ, ಅದು ಬೇಡ, ಅದು ಅವಶ್ಯಕತೆ ಇಲ್ಲ. ಕೇಳಿ. ನೋಡಿ ಬಿಡಿ ಸರ್, 711 ಎಕರೆ ಕೂಡ ಕರ್ನಾಟಕ ಅರಣ್ಯ ಇದೆ. 120 ಎಕರೆ ಅಂತ ಹೇಳಿದ್ರು. 120 ಎಕರೆ ಹಾಕ್ಕೊಬರ್ಬೇಕಾ? 711 ಎಕರೆ ಮಾಡಿ ಸರ್, ಅಲ್ಲಿ ಆಯ್ತು ಬಿಡಿ. ಫಸ್ಟ್ ಅಲ್ಲಿ ಮಾಡಿಸಿ ಆಮೇಲೆ ಇಲ್ಲಿ ಬನ್ನಿ. ಮಾಡಿಸಿ ಫಸ್ಟ್ ಸರ್, ಮನೆಗೆ ಓದಿ. 711 ಫಾರೆಸ್ಟ್ ಅಂತ ಇದೆ. ಮಾಡಿಸಿ ಸರ್, ಮಾಡಿಸಿ ಆದೇಶ ನೀವು ಕೊಡ್ಬೇಕು. ಬೂಟ್ ಮಾಡ್ಕೊಂಡು ಹೋಗ್ತಾರೆ. ನೀವು ನೀವು
ಹೋಗಜ್ಜಿ ಹೋಗು ಜಾಗ ಬಿಡಂడి ಮುಂದೆ ಹೋಗು ಅವ್ರ ಮನೆ ಕೊಟ್ಟರೆ ಬೇಕು ಸರ್, ಅದು ಮೇನ್ ಅದು. ಮಾತು ಬೇಡ